ಹೇಳೋದು? ಕಣ್ಣು ಕಾಣಿಸ್ದೇ ಇದ್ಮೇಲೆ ಗುರ್ತು ಹಿಡಿಯೋದು ಕಷ್ಟನೇ ಪಾಪ. ಆದ್ರೆ 20 ವರ್ಷ ನಿಷ್ಠೆಯಿಂದ ಜೀತ ಮಾಡಿದವನ ಧ್ವನಿ ಗುರ್ತಿರ್ಬೇಕಲ್ವಾ? ರಾಮ, ಬಹಳ ವರ್ಷಗಳಾಯ್ತು ನಾವು ಭೇಟಿ ಮಾಡಿ. ಇಷ್ಟು ವರ್ಷಗಳಾದ್ರೂ ನಾನು ನೀವು ಬದುಕಿರೋದೆ ಈ ಭೇಟಿಗೋಸ್ಕರ ಗೌಡ್ರೆ. ಉಂಡು ತಟ್ಟೆಗೆ ಮಣ್ಣು ಹಾಕೋದೆ ನೀನು, ದ್ರೋಹಿ. ಹಾಲುಂಡು ತಾಯಿ ಎದೆ ಕುಯ್ಯೋ ದುರಾತ್ಮರಿಗೆಲ್ಲ ಉಂಡು ತಟ್ಟೆಯಲ್ಲಿ ಮಣ್ಣು ಹಾಕೋರ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅನ್ಕೊಂಡಿದ್ದೀನಿ. ರಾಮ, ನನ್ನ ಮನೆ ನಾಯಿ ನನಗೆ ಬೊಗಳ್ತೀಯ? ಹೌದು, ನಾನು ನಾಯಿನೇ, ಆದ್ರೆ ನಿಯತ್ತಿನ ನಾಯಿ. ಅದಕ್ಕೆ ಬೊಗಳ್ತಾ ಇದ್ದೀನಿ, ಕಚ್ಚೋದಕ್ಕಲ್ಲ, ನಿಮ್ಮನ್ನ ಎಚ್ಚರಿಸೋದಕ್ಕೆ. ಆವತ್ತು ದೇವ್ರು ನಿಮ್ ಕಣ್ಣನ್ನು ಕಿತ್ಕೊಂಡಾಗ ನಮ್ಮ ದಣಿ ಕುರುಡ್ರಾದ್ರಲ್ಲ ಅಂತ ನಾನು ಸಂಕಟಪಟ್ಟೆ. ಆದ್ರೆ ಅಧಿಕಾರದ ಆಸೆಯಿಂದ ಒಡ ಹುಟ್ಟಿದ ತಮ್ಮನ್ನೇ ಕೊಲ್ಸಿ ಆ ಮಕ್ಕಳನ್ನೆಲ್ಲ ಬೀದಿಗೆ ತಳಿಸಿದ್ರಲ್ಲ, ಆಗ ಆ ಭಗವಂತ ನಿಮ್ ಕಣ್ಣಿನ ಜೊತೆಗೆ ನಿಮ್ ಪ್ರಾಣ ಯಾಕೆ ಕಿತ್ಕೊಳ್ಳಿಲ್ಲ ಅಂತ ಎದೆ ಹೊಡ್ಕೊಂಡು ಸಂಕಟ ಪಟ್ಟಿದ್ದೀನಿ. ಅಂದ್ರೆ ನನ್ ತಮ್ಮನ ಮಕ್ಕಳನ್ನ ನನ್ನ ಮೇಲೆ ಎತ್ ಕಟ್ಬೇಕು ಅಂತ ಬಂದಿದ್ಯಾ? ಈ ಮನೆಯಲ್ಲಿ ಅನ್ನ ತಿಂದು ಬೆಳೆದವನ್ ನಾನು. ಅನ್ನ ತಿಂದು ಮನೆಗೆ ವಿಷ ಬೆರೆಸೋ ಮನುಷ್ಯ ನಾನಲ್ಲ. ಮಹಾಭಾರತಾಗೋ ನಿನ್ನಂಗೆ ಒಬ್ಬ ಧೃತರಾಷ್ಟ್ರ ಇದ್ದ. ಅವನು ಮೂರ್ಖತನದಿಂದಾನೆ ಕುರುಕ್ಷೇತ್ರ ನಡೆದಿದ್ದು, ಅವನ ಮಕ್ಕಳು ಸರ್ವನಾಶ ಆಗಿದ್ದು. ಆ ಧೃತರಾಷ್ಟ್ರದಿಂದಾನೆ ಪಾಂಡವರಿಗೆ 14 ವರ್ಷ ವನವಾಸ. ನಿನ್ನಿಂದ ನಿನ್ನ ತಮ್ಮನ ಮಕ್ಕಳಿಗೆ 20 ವರ್ಷ ವನವಾಸ. ಹೋಗಲ್ಲ, ಹೋಗೋ. ಆಗ್ತೇನೆ, ಆದ್ರೆ ನಾ ಹೇಳೋದನ್ನ ಗಮನ ಇಟ್ಟು ಕೇಳಿ. ಆ ಮಕ್ಕಳು ವನವಾಸ ಮುಗಿಸ್ಕೊಂಡು ಕಷ್ಟಪಟ್ಟು ದುಡ್ದು ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ಅಪ್ಪ ದೂರಲ್ಲೇ ಇರಬೇಕು ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರಿಗೇನಾದ್ರೂ ತೊಂದರೆ ಕೊಟ್ರೆ ನಡೆಯೋದು ಜಗಳ ಅಲ್ಲ, ಯುದ್ಧ. ಮಗನೇ, ನನಗೆ ಮಗನಾಗಿ ಹುಟ್ಟಿ ಒಬ್ಬ ಮಗನಿಗೆ ತಂದೆ ಆಗಿರೋ ಈ ನಾಯಿ ಕೈಲಾಗದೆ ಇರೋರ್ ಕೈಲಿ ಆಯುಧ ಕೊಟ್ಟು ತಪ್ಪಿಸ್ಕೊಂಡ್ರು ಅಂತ ಕೈ ಕಟ್ಕೊಂಡು ಬಂದು ನಿಂತ್ಯಾನಲ್ಲ, ನಾಚಿಕೆ ಆಗಲ್ಲ? ಛೀ! ಮಾವಯ್ಯ ಯಾಕೆ ಹೀಗಾಡ್ತಾರೆ? ಅವನ ಕೊಂದ್ಬಿಟ್ಟು ನನ್ ಗಂಡ ಜೈಲಿಗೆ ಹೋಗ್ಬೇಕಾ? ಈ ವಯಸ್ಸಲ್ಲಿ ಸೀಟ್ ತಿರ್ಸ್ಕೊಳ್ಳೋ ಬುದ್ಧಿ ಇವ್ರಿಗೆ ಯಾಕೋ? ಮುಚ್ಚೆ ಬಾಯಿ. ನನ್ ಗಂಡನ ಎದೆಯಲ್ಲಿ ಎಂಥ ಬೆಂಕಿ ಉರಿತಾ ಇದೆ ಅಂತ ನಿನ್ಗೇನೆ ಗೊತ್ತು. ಕಾಲ್ ಕೆಳಗ್ ಬಿದ್ದಿದ್ದವ್ರನ್ನೆಲ್ಲ ಜನ ತಲೆ ಮೇಲೆ ಇಟ್ಕೊಂಡು ಮೆರೆಯುವಾಗ ಕಣ್ಣೆಲ್ದಿರೋ ನನ್ ಗಂಡ ಎಷ್ಟ್ ಕಣ್ಣೀರ್ ಸುರಿಸಿದಾರೆ ಅಂತ ನನಗ್ ಗೊತ್ತು. ಹಾಗಂತ ಉರಿಯೋ ಬೆಂಕಿಗೆ ನೀರ್ ಹಾಕೋದ್ ಬಿಟ್ಟು ಆರೋ ಬೆಂಕಿಗೆ ತುಪ್ಪ ಹಾಕಿ ಮನೆ ಬೇಯಿಸ್ಕೋಬೇಕಾ? ಹಾಗಲ್ಲ ರೀ. ಮಾತಾಡಿದ್ರೆ ಕೊಂದು ಬಿಡ್ತೀನಿ. ಹೋಗೆ ಅವಳಿಗೆ, ಹೋಗೆ.
ನಂಜೇಗೌಡ್ರೆ, ನಮ್ಮ ತಂದೆ ಅಣ್ಣ ಆಗಿದ್ರಿಂದ ನಾನು ನಿಮ್ಮನ್ನ ದೊಡ್ಡಪ್ಪ ಅಂತ ಕರಿಬೇಕಾಗಿತ್ತು. ಅದೇ ನಮ್ಮ ಸಂಸ್ಕೃತಿ. ಆದ್ರೆ ದೊಡ್ಡಪ್ಪ ಅಂತ ಗೌರವದಿಂದ ಕರಿಬೇಕಾಗಿದ್ದ ಆ ಶಬ್ದನ 20 ವರ್ಷಗಳ ಹಿಂದೆ ನೀವೇ ಸಾಯಿಸ್ಬಿಟ್ರಿ. 14 ವರ್ಷದಲ್ಲಿದ್ದಾಗಲೇ ನಾನಿನ್ ಯಾವತ್ತೂ ಅಳೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟೆ. ಅದಕ್ಕೆ ಮೊದಲನೇ ಕಾರಣ ನನಗೆ ನಿಮ್ಮ ಮೇಲಿರೋ ಆಕ್ರೋಶ. ಎರಡನೇ ಕಾರಣ ನಿಮ್ಮ ಎದುರುಗಡೆನೆ ನಿಮ್ಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋ ಹಠ. ನಾವು ಈ ಊರಿಗೆ ಬಂದಿದ್ದು ನಮ್ಮ ತಂದೆ ಅನ್ಕೊಂಡ ನಿಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಾನೋ ಅಥವಾ ನಮ್ಮ ಆಸ್ತಿನ ನಿಮ್ಮಿಂದ ತಗೊಂಡು ಹೋಗ್ಬೇಕು ಅಂತಾನೋ ಅಲ್ಲ. ನಮ್ಮ ತಂದೆ ಸತ್ತ ಮಣ್ಣಲ್ಲಿ ಬದುಕಬೇಕು, ಬಿದ್ದ ಜಾಗದಲ್ಲೇ ಮತ್ತೆ ಎದ್ದು ನಿಲ್ಲಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಇದಕ್ಕೆ ನೀವೇನಾದರೂ ಅಡ್ಡಿ ಮಾಡಿದ್ರೆ ನಮ್ಮ ತಂದೆ ಸತ್ತಾಗ ಬೆಂಕಿ ಇಡೋಕೆ ನಾವು 5 ಜನ ಇದ್ವಿ. ನೀವು ಸತ್ರೆ ಬೆಂಕಿ ಇಡೋಕೆ ಇರೋನೊಬ್ನು ಇರೋದಿಲ್ಲ. ಹುಷಾರ್. ನಾವೇನು ಮಾಡಿದೀವಿ ಅಂತ ಈಗ ಇಲ್ಲಿಗೆ ಬಂದು ಹರ್ಕೋತಿದ್ಯೋ? ಹಂದಿ ತಿಂದಿದ್ದು ಹೇಳೋದಕ್ಕೆ ಕಣ್ಣು ಬೇಕಾಗಿಲ್ವೋ? ವಾಸನೆ ಸಾಕು. ನೀನೇ ನಮ್ಮನ್ನ ಕೊಲೆ ಮಾಡಿಸೋದಕ್ಕೆ ಕಳ್ಸಿದ್ಯಾ ಅಂತ ನಮಗ್ ಚೆನ್ನಾಗಿ ಗೊತ್ತು. ನಮ್ಮ 5 ಜನದ ಮೈಯಲ್ಲಿ ಒಂದು ದೊಡ್ಡ ರಕ್ತ ಈ ನೆಲದ ಮೇಲೆ ಬಿದ್ರು ಈ ನೆಲ ಸುಡ್ಗಾಡಾಗೋಗುತ್ತೆ. ಹುಷಾರ್. ಈ ಗುಳ್ಳೆ ನರಿನ ನಂಬ್ಕೊಂಡು ಸಿಂಹದ ಬೇಟೆಗೆ ಬರ್ಬೇಡ್ವೋ ಸಿಂಗ್ಲಿಕ. ಚಿಂದಿ ಆಗೋಗ್ತ್ಯಾ? ಮನೆ ಮುರ್ಕ, ನಿನ್ ಮನೆ ಹಾಳು ಬುದ್ಧಿನ ನಾವು ಮಕ್ಕಳಿದ್ದಾಗ ತೋರಿಸ್ದಾಗೆ ಈಗ್ಲೂ ತೋರ್ಸೋಕ್ ಬಂದೆ. ನಿನ್ನ ಸಿಗ್ದು ತೋರಣ ಕಟ್ಬಿಡ್ತೀವಿ. ಓಯ್, ನಿನ್ ಕನೆಕ್ಷನ್ ಏನಿದ್ರು ಇಂಥ ಕಚಡಗಳ ಜೊತೆ ಇಟ್ಕೋ, ನಮ್ಮ ಹತ್ರ ಬೇಡ. ನಮ್ಮ ಹತ್ರ ಇಟ್ಕೊಂಡ್ರೆ ಕಬಡ್ಡಿ ಆಡ್ಬಿಡ್ತೀವಿ. ಬನ್ನಿ, ಎಲ್ಲ ಬನ್ನಿ. ನೀವು ಒಳ್ಳೆಯವರಾದ್ರೆ ನಾವು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನಾವು ಮೃಗ. ದಯವಿಟ್ಟು ನಮ್ಮನ್ನ ಕೆಟ್ಟವರಾಗಿ ಮಾಡಬೇಡಿ. ಭದ್ರನ್ ಮಗ, ಸರಿಯಾಗಿ ಮಾತು ಬರಲ್ಲ. प्यार करते करते हम तुम कहीं खो जाएंगे इन्हीं बहारों के आंचल में ಹಿಂಗೆ ಸಿಟಿಲಿ ಬೆಳೆದವರು ಹೊರದೇಶದ ಸಂಸ್ಕೃತಿ ಶ್ರೀಮಂತಿಕೆನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ನೀನು ಸಿಟಿಲೇ ಬೆಳೆದು ಸಂಪಾದನೆ ಮಾಡಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು ಅದನ್ನೆಲ್ಲ ಬಿಟ್ಬಿಟ್ಟು ಅಪ್ಪ ಅಮ್ಮ ಬಾಳಿದ ಮನೆಯಲ್ಲಿ ಈ ನೆಲದಲ್ಲೇ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆಸೆ ಪಟ್ಟು ಮತ್ತೆ ವಾಪಸ್ ಬಂದಿದ್ಯಲ್ಲ, ಇದನ್ನ ನಿಮ್ಮ ಅಪ್ಪ ನೋಡಿದ್ರೆ ಎಷ್ಟು ಸಂತೋಷ ಪಡೋರು. ಯಾಕಪ್ಪ, ಯಾಕೆ ಕೈ ಹಾಗೆ ನಿಲ್ಸ್ಬಿಟ್ಟೆ? ನಮ್ಮ ತಂದೆ ಕೈ ಜ್ಞಾಪಕ ಬರ್ತಾ ಇದೆ ರಾಮಣ್ಣ. ಸಾಯೋಕ್ ಮುಂಚೆ ಕಾಪಾಡಿ ಅಂತ ಅವರ ಚಾಚಿದ ಕೈ. ಆ ಕೈ ನಿನಗೆ ಬಲ ತುಂಬಿತು, ಆ ಕೈ ನಿನ್ನ ಬದುಕನ್ನ ಗಟ್ಟಿ ಮಾಡ್ತು. ಹೋದ ಬಸ್ಸನ್ನ ಮರಿಬೇಕಪ್ಪ, ಬರೋ ಬಸ್ಸನ್ನ ಕಾಯ್ಬೇಕು. ಅದೇ ಜೀವನ. ಊಟ ಮಾಡು. ಊಟ ಮಾಡಿ. ಕಾಫಿ ಚೆನ್ನಾಗಿ ಮಾಡೋ. ನೀನ್ ಮಾಡೋ ಕಾಫಿ ಒಳ್ಳೆ ವಿಷ ಇದ್ದಂಗಿರುತ್ತೆ. ನೀನ್ ಮಾಡೋ ಅಡ್ಗೆ ತಿನ್ನೋದ್ ನಮ್ ಕರ್ಮ. ಎಷ್ಟೊತ್ತಯ್ಯ ಕಾಫಿ ಮಾಡೋದು? ಸೌರವ್, ಕಾಫಿ ರೆಡಿನಾ? ಕೊಟ್ಟೆ ಕಣ.
ಗುಡ್ ಮಾರ್ನಿಂಗ್ ಬ್ರದರ್. ಗುಡ್ ಮಾರ್ನಿಂಗ್. ಏನ್ ಇವತ್ತು ಅಡ್ಗೆ? ಯಾರು ಗೊತ್ತು, ಆದ್ಮೇಲೆ ತನಕ ಗೊತ್ತಾಗೋದು. ಅಡ್ಗೆ ಮಾಡೋ ನಿನಗೇನೆ ಗೊತ್ತಿಲ್ಲ. ಒಳ್ಳೆ ಅಡ್ಗೆ ಭಟ್ಟ. ಹೇ ಏನೋ ಅದು ಸಕ್ರೆ ನಾನು ಹಾಕಿದ್ದೀನಲ್ಲೋ. ಅದಕ್ಕೇನ್ ಬಿಡು, ಸ್ವಲ್ಪ ನೀರ್ ಹಾಕಿದ್ರೆ ಆಯ್ತು. ಏಯ್ ನೀರ್ ಜಾಸ್ತಿ ಆಯ್ತು ಅಂತ ಸಕ್ಕರೆ ಜಾಸ್ತಿ ಆಯ್ತು ಅಂತ ನೀರ್ ಹಾಕ್ತಾ ಹೋದ್ರೆ ಇದು ಕಾಫಿ ಆಗಲ್ಲ ಕಣೋ, ಕಲ್ಗಚ್ಚಾಗುತ್ತೆ. ಕರ್ಮ. ಹಾಗ ಪರವಾಗಿಲ್ಲ ಬಿಡು, ಈ ಕಲ್ಗಚ್ಚನ ಕುಡಿಯೋಕೆ ನೀನ್ ಇದೆಯಲ್ಲ. ಏನದ್ ಗಲಾಟೆ? ಗಂಟೆ ಎಂಟಾದ್ರೂ ಕಾಫಿ ಗಿಫಿ ಕೊಡ್ತಿರೋ ಇಲ್ವೋ? ಕಾಫಿ ಕೊಟ್ಟೆ ಅಣ್ಣ. ಏಯ್, ಬೆಳಗ್ಗೆ ಬೇಗ ಎದ್ದು ಕಾಫಿ ರೆಡಿ ಮಾಡ್ಬೇಕು, 8 ಗಂಟೆಗೆ ಅಂತ ಗೊತ್ತಿಲ್ವೇನ್ರೋ? ಅಣ್ಣ ಅಂದ್ರೆ ಅದು ರೆಸ್ಪೆಕ್ಟ್. ಏ ಮಗನೇ, ವಾಯ್ಸ್ ಚೇಂಜ್ ಮಾಡ್ಬಿಟ್ಟು ನಮ್ಮನ್ನ ಯಾವತ್ತೇ ಅಡಿಗೆ ಮನೆಯಲ್ಲ ಒಳ್ಳೆ ಯಜ್ಞ ಇರ್ತಾರ. ಅಡಿಗೆ ಏನ್ ಮಾಡೋ ಅಂತ ಗೊತ್ತಾ? ಯೂಸ್ ಬೇರೆ ಕಾಟ. ಈ ಅಡ್ಗೆ ಮನೆಗೆ ಒಬ್ಳು ಅತ್ತಿಗೆ ಬರೋವರೆಗೂ ಇದೆಲ್ಲ ಹೀಗೆ ಕಣಪ್ಪ. ನೀವು ಆ ದೇವ್ರು ಈ ದೇವ್ರು ಅಂತ ದೇಶದಲ್ಲಿರೋ ದೇವಸ್ಥಾನ ಎಲ್ಲ ಸುತ್ತಾ ಇರಿ. ಅಣ್ಣನ ಒಂದು ಮಾತು ನೀವು ಹೇಳ್ಬೋದು ತಾನೆ? ನಾನ್ ಹೇಳಿದ್ರೆ ನಿಮ್ಮ ಅಣ್ಣ ಕೇಳ್ಬೇಕಲ್ಲಪ್ಪ. ಹೇಳೋದೆಲ್ಲ ಅವ್ನು ಕೇಳಲ್ಲ ಅಂತ ಗೊತ್ತಾಯ್ತಲ್ವಾ? ಏನಿಲ್ಲ, ನಾವೇ ಒಂದ್ ಹುಡುಗಿನ ಹುಡುಕಿ ತಾಳಿ ಕಟ್ಟು ಅಂತ ಎದುರಿಗೆ ತಂದು ನಿಲ್ಸ್ಬಿಡ್ಬೇಕು, ಅಷ್ಟೇನೆ. ನೀವೆಲ್ಲ ಬಿಗ್ ಬ್ರದರ್ಸ್ ಪರ್ಮಿಷನ್ ಕೊಡಿ, 4 ಹುಡುಗಿರ್ನ ನಾನ್ ಕರ್ಕೊಂಡ್ ನಿಲ್ಲಿಸ್ತೀನಿ. ಲೇ ತರ್ಲೆ, ಒಂದ್ ಹುಡ್ಗಿನ ಮದ್ವೆ ಮಾಡ್ಕೊ ಅಂದ್ರೆ ಅವನು ಗುರ್ರ ಅಂತಾನೆ, ಇನ್ 4 ಅಂದ್ರೆ ಅಷ್ಟೇ. ನಾನ್ ಹಾಗೆ ಹೇಳ್ತಿಲ್ಲಪ್ಪ, 4 ನೋಡ್ಬೇಕು, 3 ಸೆಲೆಕ್ಟ್ ಮಾಡ್ಬೇಕು, 2 ಲವ್ ಮಾಡ್ಬೇಕು, 1 ಮದ್ವೆ ಆಗ್ಬೇಕು. ಹಾಗಂತ ಇಂಗ್ಲಿಷ್ ನಲ್ಲೇ ಗಾದೆ ಇದೆ. ಏನು ಇಂಗ್ಲಿಷ್ ಅಲ್ಲಿ ಗಾದೆನಾ? ಓಹೋ, ಇಂಗ್ಲಿಷ್ ಅಲ್ಲಿ MA ಮಾಡ್ತಾ ಇರೋ ನನಗೇನೆ ಈ ಗಾದೆ ಗೊತ್ತಿಲ್ಲ. ಇನ್ನು 8ನೇ ಕ್ಲಾಸ್ ಅಲ್ಲಿ 3 ಸಲ ಡುಮ್ಕಿ ಹೊಡೆದಿರೋ ನಿನಗೆ ಹೇಗಪ್ಪ ಗೊತ್ತಾಯ್ತು? ಅದೆಲ್ಲ ಜನರಲ್ ನಾಲೆಡ್ಜ್ ಅಮ್ಮ, ನಿಮ್ಮಂತ ಡಿಪಿಗಳು ಗೊತ್ತಾಗಲ್ಲ. ಏನ ಕೋಟ್ ಮೆಣಸಿನ್ಕಾಯಿ 3 ರೆಡಿ ಇಲ್ಲ ನೀನು. ಆ ದೇವ್ರು ನೀನು ಸರಿಯಾಗಿ ಒಂದು ಫಿನಿಶಿಂಗೇ ಕೊಟ್ಟಿಲ್ಲ. ನೀನ್ ನನಗೆ ಹೆಣ್ಣು ಹುಡುಕ್ತಿಯಾ? ಹೌದು, ನಿಮ್ಗೆ ನಾನೇ ಹೆಣ್ಣು ಹುಡ್ಕೋದು. ನಮ್ಮ ಅತ್ತಿಗೆ ಆಗೋಳು ಹೇಗಿರ್ತಾಳೆ ಗೊತ್ತಾ? ಅಲ್ಲೋಣ, ಒಂಟಿ ಹೆಂಗ್ಸು ಬುಟ್ಟಿ ಬೇರೆ ಬಾರ ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಕರ್ಕೊಂಡು ಹೋಗೋಣ ಅಣ್ಣ. ಕರ್ಕೊಂಡು ಹೋಗಿ ಅಂತ ಆಕೆ ನೀನ್ ಕೇಳಿದ್ಲಾ? ಕೇಳಿದ್ರು ಕೇಳದೆ ಇದ್ರು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ಅಂತ ನೀನೇ ಅಲ್ವಣ್ಣ ಹೇಳ್ಕೊಟ್ಟಿದ್ದು? ಕಷ್ಟದಲ್ಲಿರೋರ್ಗೆ ಅಂತ ಹೇಳಿದೆ, ನಡ್ಕೊಂಡು ಹೋಗೋರ್ಗಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಒಂಟಿ ಹೆಂಗ್ಸು ನೋಡಕ್ ಪಾಪ ಅನ್ಸ್ತಾ ಇದೆ, ಕಾಲ ಬೇರೆ ಕೆಟ್ಟೋಯ್ತು. ಅನ್ಸುತ್ತೆ ನಿನ್ಗೆ. ನನ್ ಗೊತ್ತು, ನಮ್ಮ ಅಣ್ಣನ್ ಮಾತು ಹೊರಟಾದ್ರು ಮನ್ಸು ಮಾತ್ರ ಬೆಣ್ಣೆ ಅಂತ. ಹಲೋ, ಯಾವ ಕಡೆ? ಎಲ್ಲಿಗೋಗ್ಬೇಕಮ್ಮ? ಸುಡ್ಗಾಡ್ಗೆ ಸುಡ್ಗಾಡ್ಗ? ಪಾಪ ಒಬ್ಳೆ ಇಷ್ಟೆಲ್ಲ ಭಾರ ಹೊತ್ಕೊಂಡು ಹೋಗ್ತಿದ್ಯಲ್ಲ, ಹೆಲ್ಪ್ ಮಾಡೋಣ ಅಂತ ಕರೆದ್ರೆ ನನಗೆ ರೋಪ್ ಆಗ್ತಿಲ್ಲಮ್ಮ. ನಾನೇನ್ ನಿನ್ನ ಹೆಲ್ಪ್ ಮಾಡ ಬಾ ಅಂತ ಕರೆದ್ನ? ದಿನ ನಾನು ನಡ್ಕೊಂಡಾಗವಾಗ ನೀನೇ ಬಂದ್ ನನಗೆ ಹೆಲ್ಪ್ ಮಾಡ್ತಾ ಇದ್ಯಾನೋ? ನನಗೆ ಹೆಲ್ಪ್ ಮಾಡಕ್ಕೆ ನೀನ್ ಜಾಸ್ತಿ ದಾಸಯ್ಯನೋ? ಆಯ್ತಮ್ಮ, ನಂದೇ ತಪ್ಪಾಯ್ತು, ಅದಕ್ಕೆ ಯಾಕೆ ಕಚ್ಚಾಕ್ ಬರ್ತೀಯಾ? ಅಣ್ಣ, ನೀ ಹೇಳ್ದಾಗೆ ನನ್ ಮಾತು ಕೇಳ್ಬೇಕಾಯ್ತು. ನಡಿ ಅಣ್ಣ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ಯಾ? ನನ್ ಪಾಡಿಗೆ ನಾನು ಹೋಗ್ತಾ ಇದ್ದವಳನ್ನ ನಿಲ್ಸಿ ನನ್ ಟೈಮ್ ಎಲ್ಲ ವೇಸ್ಟ್ ಮಾಡಿ ಇವಾಗ ನೀವಿಬ್ರು ಹೋಗ್ಬಿಟ್ರೆ ನಾನ್ ಬಿಟ್ಬಿಡ್ತೀನ? ಏನೋ ಏನ್ ತಿಳ್ಕೊಬಿಟ್ಟಿದ್ರ ನೀವಿಬ್ರು ನನ್ನ? ನೋಡು, ಇವೆಲ್ಲ ನನ್ನ ಹತ್ರ ನಡಿಯಕ್ಕಿಲ್ಲ. ಸುಮ್ನೆ ನನ್ನ ಮನೆ ಹತ್ರ ಬಿಟ್ಬಿಟ್ಟು ನೀವ್ ಎಲ್ಲಿ ಬೇಕಾದ್ರೆ ರೈಟ್ ಎಳೆದು ಇಟ್ಕೋ. ಯಾವೂರ್ ನಿಮ್ದು? ಸೀತಾಪುರ. ಓ, ನಮ್ಮೂರವ್ರೆ? ಇಷ್ಟು ದಿನ ನಾನ್ ನಿಮ್ಮನ್ನ ನೋಡೇ ಇಲ್ಲ. ಅದು ಪರವಾಗಿಲ್ಲ ಬಿಡಿ, ನೋಡಿದ್ರೆ ಎಷ್ಟು ನೋಡದೇ ಇದ್ರೆ ಎಷ್ಟು. ನಿಮ್ಮನ್ ಕಟ್ಕೊಂಡು ನಂಗೇನಾಗ್ಬೇಕು? ಸರಿ. ಹಾ, ಬೇಗ ಬೇಗ ನಡೀರಿ, ಹೊಟ್ಟೆ ಹಸ್ತು ಹಣ್ಣಾಗಿದೆ. ಹಳಾದ್ ಮುದುಕಿ ಅಡ್ಗೆ ಮಾಡಿರತ್ತೋ ಇಲ್ವೋ, ನನ್ ಕಷ್ಟ ನನಗೆ ಗೊತ್ತು. ಅಕ್ಕವ್ರೆ, ತಮ್ಮ ಹೆಸರೇನು ಅಂತ ಹೇಳ್ಬಿಟ್ರೆ ಪ್ರೇಮ ಅಕ್ಕನ್ ದಿನ ಪೂಜೆ ಮಾಡ್ತೀವಿ. ಯಾಕೆ? ನನ್ನ ಹೆಸರು ಕಟ್ಕೊಂಡು ನಿಂಗೇನಾಗ್ಬೇಕು? ಏನ್ ಹೇಳಿದ್ರು ಬುಡಕ್ಕೆ ಬರ್ತಾಳಲ್ಲ. ನನ್ನ ಹೆಸರು ಕಾಂಚನ, ನನಗಪ್ಪ ಅಮ್ಮ ಯಾರು ಇಲ್ಲ, ಅಜ್ಜಿ ಮಾತ್ರ ಇದ್ದಾಳೆ ಅಂತ ನೀನ್ ಕೇಳಿದಕ್ಕೆಲ್ಲ ನಾನು ಹೇಳ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದೆಲ್ಲ ನಡೆಯಕ್ಕಿಲ್ಲ. ಈ ಕಾಂಚನ ಕಂಡೀಷನ್ ಅಂದ್ರೆ ಕಂಡೀಷನ್. ಗುರ್ತು ಪರಿಚಯ ಇಲ್ದರೋರ್ಗೆಲ್ಲ ಕುಲಾಗೋತ್ರ ಹೇಳಲ್ಲ. ನಿನ್ ಕುಲಾಗೋತ್ರ ಕಟ್ಕೊಂಡು ನನಗೇನಾಗ್ಬೇಕು? ಈ ಕಾಂಚನ ಬೆಂಕಿ ಬೆಂಕಿ. ಅಯ್ಯ, ಇದೇನ್ ಇಷ್ಟ ನಿಧಾನವಾಗಿ ಓಡಿಸ್ತಾ ಇದ್ಯಾ? ಸ್ವಲ್ಪ ಫಾಸ್ಟ್ ಆಗಿ ಓಡಿಸು ಗಾಡಿಯ. ಆಳದ್ ಬಿಸ್ಲು ಬೇರೆ ಸುಡ್ತಾ ಐತೆ. ಅಯ್ಯಯ್ಯ, ಬಲಕೆ ಬಲಕೆ. ಮಾತಾಡಿ ಮಾತಾಡಿ ಗಂಟ್ಲೆಲ್ಲ ಒಣಗೋಯ್ತು. ಸೀದಾ ಸೀದಾ ಅಂಗಡಿ ಆಯ್ತಲ್ಲ, ಅಲ್ಲಿ ನಿಲ್ಸು. ಇದೇನಾ ಇವಳು ಮನೆ? ಮಲ್ಲೇಶ್ವರ ಮಾರ್ಕೆಟ್ ಇದ್ದಂಗಿದೆ. ಇದ್ಯಾವ್ದು ಅಜ್ಜಿ ಲೇಡಿ ಜೇಮ್ಸ್ ಬಾಂಡ್ ಹಿಂಗ್ ಗುರಾಯಿಸ್ತಾ ಇದೆ? ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸು. ಅದ್ ಸರಿ, ಇದೇನಾ ನಿನ್ ತಾಜ್ ಮಹಲ್? ಯಾಕೆ? ಇದೇನ ಮನೆ ಅಂತ ತಿಳ್ಕೊಂಡು
ನಾಳೆಯಿಂದ ರೌಂಡ್ ಹೊಡೆಯೋದಿಕ್ಕ? ರೌಂಡಾ? ನಮಸ್ಕಾರ ತಾಯಿ. ಅಣ್ಣ ಫಸ್ಟ್ ಗಾಡಿ ರಿವರ್ಸ್ ಹಾಕೋಣ ಹೋಗೋಣ. ಅವ್ರ ಮೇಲೆ ಯಾಕೆ ಜಗಳ ಆಡ್ತಾ ಇದ್ಯಾ? ಮತ್ತೆ ನೀನಜ್ಜಿ ವಯಸ್ಸಿಗೆ ಬಂದ್ ಹುಡುಗಿ ಹತ್ರ ಯಾವನ ಬಂದ್ ಅಡ್ರೆಸ್ ಕೇಳಿದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಏಯ್ ನಿಲ್ಸು ನಿಲ್ಸು ನಿಲ್ಸು, ನಿನ್ ಗಾಡಿ ನಂಬರ್ ಎಷ್ಟು? ಅವ್ರ ಗಾಡಿ ನಂಬರ್ ಕಟ್ಕೊಂಡು ನಿನಗೇನಾಗ್ಬೇಕು? ಅಯ್ಯೋ ಪಾಪ ಅಂತ ಜೀಪ್ ಹಚ್ಚಿದ್ರೆ ನಮ್ಗೆ ಎಂಕ್ವೈರಿನಾ? ಏ ತರಕಾರಿ ನಿನ್ ಬಾಯಿ ಈ ತರ ಅಂತ ಗೊತ್ತಿದ್ರೆ ಜೀಪ್ ಹತ್ತಿಸ್ತಾ ಇರಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬರ್ತಾ ಇದ್ವಿ. ಬಿಟ್ಟಿದ್ರೆ ನಡ್ಕೊ ಬರ್ತಾ ಇದ್ದೆ ಕಣಯ್ಯ, ನಂಗೆ ಕಾಲಿರ್ಲಿಲ್ವಾ? ಅಬ್ಬಾ ಸಾಕಾಗೋಯ್ತು. ಅದೇನೋ ಅಂತಾರಲ್ಲ ಅಣ್ಣ, ಸುಮ್ನಿಲ್ಲಾರ್ದವ್ರು ಅದೆಲ್ಗೋ ಅದೇನೋ ಬಿಟ್ಕೊಂಡ್ರಂತೆ, ಹಂಗಾಯ್ತು ನಮ್ ಪರಿಸ್ಥಿತಿ. ಇನ್ಮೇಲೆ ಬುಟ್ಟಿ ಎತ್ಕೊಂಡು ಹೋಗೋರು ಶಿಲ್ಪಾ ಶೆಟ್ಟಿ ತರ ಅಲ್ಲ, ಐಶ್ವರ್ಯ ರಾಯ್ ತರ ಇದ್ರು ಕರ್ಕೊಂಡು ಹೋಗ್ಬಾರ್ದು. ಎಷ್ಟಪ್ಪ ಹೂವ? ಅಲ್ಲ ಮಗ, ಉಪಕಾರ ಮಾಡಿದವ್ರ ಮೇಲೆ ರೇಗ್ ಬೀಳ್ತಾ ಇದ್ಯಲ್ಲೇ. ಹಂಗಲ್ಲ ಅಜ್ಜಿ, ವಯಸ್ಸು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಗೊತ್ತಾದ್ರೆ ನಾಳೆಯಿಂದ ಹಿಂದೆ ಬೀಳಕ್ ಶುರು ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನನ್ ಕೋಪಿಷ್ಟೇ ಗೈಯಾಳಿ ಅಂತ ಗೊತ್ತಾದ್ರೆ ಇವ್ರ ಕಾಟನಾದ್ರೂ ತಪ್ಪತ್ತೆ. ಅದಕ್ಕೆ ಇಷ್ಟೆಲ್ಲಾ ನಾಟಕ ಆಡಿ ಇಂಥವ್ರು ನನ್ ಹಿಂದೆ ಬೀಳೋದನ್ನ ತಪ್ಪಿಸ್ಕೊಳ್ತಾ ಇದ್ದೀನಿ. ಓ ಹಂಗ, ಎಷ್ಟಾದ್ರೂ ನೀನ್ ನನ್ ಮೊಮ್ಮಗಳಲ್ವಾ? ಯಾಕೋ ಮರಿ ಓತಿ ಕ್ಯಾತ್ ನಂಗೆ ಕ್ಯಾಕ್ ಕರ್ಸ್ಕೊಂಡ್ ನೋಡ್ತಾ ಇದ್ಯಾ? ಓ ಡ್ರಾಪ್ ಕೊಟ್ಟಾಯ್ತಲ್ಲ, ತಿರುಗಿ ನೋಡ್ದೆ ಹೋಗ್ತಾ ಇರೋ. ರೈಟ್ ರೈಟ್ ರೈಟ್. ಸರಿಯಾಗಿ ಹೇಳ್ದೆ ಅಜ್ಜಿ. ಅಣ್ಣ ಒಳ್ಳೆ ಕಿರಿಕ್ ಪಾರ್ಟಿಗಳ ಹತ್ರ ಬಂದು ತಗ್ಲಾಕೊಂಡ್ಬಿಟ್ಟಿದೀವಿ. ಹಳೆ KSRTC ಬಸ್ ಡ್ರೈವರ್ ಕಂಡಕ್ಟರ್ಗಳ ತರ ರೈಟ್ ರೈಟ್ ಅಂತ ಬಡ್ಕೊಂತಾ ಇವೆ. ಇನ್ನು ಯಾಕೋ ಲೇಟ್? ಹೋಗ್ತೀವಿ ತಡ್ಕೊಳಮ್ಮ. ಯೋಯ್, ನಿನ್ ಮತ್ತೆ ಏನಾದ್ರೂ ಈ ಕಡೆ ತಲೆ ಹಾಕದ ಅಂದ್ರೆ ನಿಮ್ ಮನೆ ಮುಂದೆ ಪೊಲೀಸ್ ಬರ್ತಾರೆ. ಯಾರು ಬೇಕಿತ್ತು? ವಿಷ್ಣು ಅಂದ್ರೆ ಯಾರು? ನಮ್ಮ ಅಣ್ಣ. ಕರಿ ಅವನ್ನ. ಯಾಕೆ? ಅರೆಸ್ಟ್ ಮಾಡೋಕೆ. ಅರೆಸ್ಟ್ ಮಾಡೋಂತ ತಪ್ಪು ನಮ್ಮ ಅಣ್ಣ ಏನ್ ಮಾಡಿದ್ದಾನೆ? ಅದನ್ನ ನಿಮ್ಮ ಅಣ್ಣನ್ ಕೇಳು. ಎಲ್ಲಿ ನಿಮ್ಮ ಅಣ್ಣ? ಯಾರದು? ನಾನೇ ವಿಷ್ಣು. ಮಿಸ್ಟರ್ ವಿಷ್ಣು, ಯು ಆರ್ ಅಂಡರ್ ಅರೆಸ್ಟ್. ನಮ್ಮ ಅಣ್ಣ ಯಾವತ್ತೂ ಲೈಫಲ್ಲಿ ತಪ್ಪು ಮಾಡಲ್ಲ. ಅಕಸ್ಮಾತ್ ಮಾಡಿದ್ರು ಅರೆಸ್ಟ್ ಮಾಡೋವರೆಗೂ ಇರಲ್ಲ. ಅವನೇ ಬಂದು ಸರೆಂಡರ್ ಆಗ್ಬಿಡ್ತಾನೆ. ಆದ್ರೆ ತಪ್ಪೇ ಮಾಡ್ದಿರೋನ್ನ ಅರೆಸ್ಟ್ ಮಾಡ್ತೀನಿ ಅಂತ ಬಂದ್ರೆ ನಡೆಯೋದೇ ಬೇರೆ. ಏಯ್, ಏನ್ ಮಾಡ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಬಿಡೋ ಮಾರಯ್ಯ ಬಿಡೋ. ನೀನ್ ಪೈಲ್ವಾನ್ ಅಂತ ಗೊತ್ತು ಕಣಪ್ಪ. ಅಯ್ಯಪ್ಪ, ನಮ್ಗೆ ರಿವಾಲ್ವರ್ ತೋರಿಸ್ತೀಯಾ? ಏನಲ್ಲೇ ನನ್ನ ಸ್ನೇಹಿತ ಚಡ್ಡಿ ದೋಸ್ತು, ಈಗ ಪೊಲೀಸ್ನವರು. ದೇವು, ಕಾಫಿ ಬಾ. ಅಯ್ಯಪ್ಪ, ಅದ್ ಸರಿ, ನೀನ್ ಹೇಗಿಲ್ಲಿ? ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ನೀನ್ ಇಲ್ಲೇ ಇದೀಯ ಅಂತ ಗೊತ್ತಾಯ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯೂನಿಫಾರ್ಮ್ ನಲ್ಲಿ ಬಹಳ ಜೋರ ಕಾಣಿಸ್ತಾ ಕಣ ಮಗನೇ. ಮಿಂಚಿತೀಯ ಹಾಗೆ. ಅಂದ ಹಾಗೆ ನಿನ್ ಯಾರೋ ಕೊಲೆ ಮಾಡಕ್ ಪ್ರಯತ್ನ ಪಟ್ರಂತೆ? ಕೊಲ್ಲೋಗ್ ಬಂದವರೆಲ್ಲ ಗೆಲ್ಲೋ ಹಾಗಿದ್ರೆ ಇಷ್ಟು ದಿವಸ ನಾನು ಇರ್ತಾನೆ ಇರ್ಲಿಲ್ಲ. ಸಾವಿನ ಎದುರಿನಲ್ಲೇ ಬದುಕನ್ ಕಟ್ತೋ ನಾನು. ನಾ ತಲೆ ತಗ್ಸೋದು, ಹೆದರೋದೆಲ್ಲ, ಜೀವ ಕೊಡೋ. ವಾಹ್, ಅದೇ ಧೈರ್ಯ, ಅದೇ ನಂಬಿಕೆ. ಹ್ಯಾಟ್ಸ್ ಆಫ್ ಯು ಕಣೋ. ಥ್ಯಾಂಕ್ ಯು. ಹೋಗ್ಲಿ, ಅವ್ರ ಬಗ್ಗೆ ಏನಾದ್ರೂ ಕ್ಲೂ ಇದ್ರೆ ಕಂಪ್ಲೇಂಟ್ ಕೊಡೋ, ಎಂಕ್ವೈರಿ ಮಾಡೋಣ. ಬೇಡ, ಎಲ್ಲಿ ಹೋಗ್ತಾರೆ? ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಬರ್ತೀನಣ್ಣ. ಒಳ್ಳೇದಾಗ್ಲಿ. ಸೌರವ್ ಅಣ್ಣ, ನೀನ್ ಬಿಟ್ಬಿಟ್ ಬಾ. ಆಯ್ತಣ್ಣ. ಎಲ್ಲಾರ ತರ ಚೆನ್ನಾಗ್ ಓದು ಅಂತ ನಾನು ನಿನ್ ಹೇಳಲ್ಲ. ನೀ ಚೆನ್ನಾಗ್ ಓದ್ತಿ ಅನ್ನೋ ನಂಬಿಕೆ ನನಗಿದೆ. ನಿನ್ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಅಣ್ಣ. ವೆರಿ ಗುಡ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಅನಿ ಬಾ. ಯಾರಿವನು? ನನ್ನ ತಮ್ಮ. ಲೇ, ನಿನಗೆ 3 ಜನ ತಮ್ಮಂದ್ರಲ್ವಾ? 4 ಜನ. 3 ಜನ ತಾನೆ? ಹೇಯ್, ಸ್ಕೂಲಲ್ಲಿ ಲೆಕ್ಕದಲ್ಲಿ ವೀಕು, ಹೇಳ್ತಾ ಇಲ್ವಾ? 4 ಜನ. ಹಾಯ್ ಅನಿ. ಹಾಯ್. ನಿಲ್ಸು ನಿಲ್ಸು ನಿಲ್ಸು. ಯಾಕೋ? ಇವನು ನನ್ನ ಫ್ರೆಂಡು, ಹಾಸ್ಟೆಲ್ ಮೇಟು, ವಿಶ್ವ ಅಂತ. ಡೋಂಟ್ ವರಿ. ವಿಶ್ವ ನಮ್ಮ ಅಣ್ಣ ಸೌರವ್. ಹಲೋ. ಹಲೋ. ಏ ಅನ್ನಿ, ನೋಡು, ಹಾಸ್ಟೆಲ್ ಹುಷಾರಾಗಿರು, ಚೆನ್ನಾಗಿ ಓದ್ಕೊ.
ಈ ಕಡೆ ಯಾಕೆ ಹೋಗ್ತಿದ್ಯಾ? ಏನಿಲ್ಲ, ಜಾನ್ಸಿನ್ ಮೀಟ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ನೋಡಕ್ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿತ್ತು. ವಿಶ್ವ, ಅರ್ಜೆಂಟ್ ಏನೂ ಇಲ್ಲ, ನೀನ್ ಆರಾಮಾಗಿ ನೋಡೋಣ ಫೋಟೋಸ್ನ. ಇವ್ ನಮ್ಮ ಕಾಲೇಜಲ್ಲಿ ಓದ್ತಿದ್ದಾನೆ. ಜಾನ್ಸಿ ಇವನೇ ಇಷ್ಟಪಡ್ತಿರೋದು. ಇವನ್ ಜೊತೆ ಇದ್ದಾನಲ್ಲ, ಇವನು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ನನಗೆ ಅವಳು ಬೇಕಣ. ನೀನೇನ್ ಮಾಡ್ತೀಯ ಅಂತ ಗೊತ್ತಿಲ್ಲ. ಇವನೇ ಆ ವಿಷ್ಣು ತಮ್ಮ ಬೇಜಾನ್ ಮೆರಿತಾ ಇದ್ದಾನೆ. ಅವನನ್ನ ಈ ಪ್ರಪಂಚದಿಂದಾನೇ ಇಲ್ಲ ಅನ್ನಿಸ್ಬಿಡ್ಬೇಕು. ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ. ಆ ವಿಷ್ಣು ತಮ್ಮನ ಹೆಂಗಾರ ಮಾಡಿ ನೀವು ಮುಗಿಸ್ಬೇಕು. ನಮ್ ತಂದೆ ನನ್ಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಹಾಗಾದ್ರೆ ನಮ್ಮಿಬ್ರು ಮದ್ವೆ ನಡೆಯೋದಿಲ್ವಾ? ಯಾಕೋ ಅಪ್ಸೆಟ್ ಆಗ್ತೀಯಾ? ನೀನೇನು ಹೆದರ್ಕೋಬೇಡ. ಝಾನ್ಸಿ ತಂದೆ ಹತ್ರ ನಾನ್ ಮಾತಾಡ್ತೀನಿ. ಖಂಡಿತ ನಿಮ್ ಮದುವೆ ಮಾಡಿಸ್ತೀನಿ, ಸರಿನಾ? ಧೈರ್ಯವಾಗಿರು. ಇವ್ರು ಯಾಕೆ ನಮ್ಮ ಕಾಲೇಜಿಗೆ ಬರ್ತಾ ಇದಾರೆ? ಯಾರು ಅವರು? ಅಣ್ಣಾ ಶೇಟ್ ಕಡೆಯವರು. ಅಣ್ಣ ಸೇಟ? ಹಾ, ಅವನ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ಅವನ ಮೇಲೆ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ 45 ಕೇಸ್ ಇದೆ, 18 ರೇಪ್ ಕೇಸ್ ಇದೆ. ಈ ಸಿಟಿ ಜನ ಅಣ್ಣಾ ಶೇಟ್ ಹೆಸರು ಕೇಳಿದ್ರೆ ಸಾಕು, ಅದರಗುಟ್ಟು ಹೋಗ್ತಾರೆ. ನೀನೇನೆ ವಿಶ್ವ? ಹಾ ಹೌದು. ಅಣ್ಣ ಸೆಟ್ ಬರ ಕೇಳಿದಾರ, ಬಾ. ಏನೋ ಮುಖ ನೋಡ್ತಿದ್ಯಾ, ಬಾರ. ನಡಿ, ನಾನು ಬರ್ತೀನಿ. ಏನದು? ಬಿಸಿ ಬಾದಾಮಿ ಹಾಲು. ಹಾಲು ಕುಡಿತೀರಾ? ಬೇಡ ಬೇಡ. ಇವರು ಝಾನ್ಸಿ ತಂದೆ, ಈ ಮನೆ ಈಗ ಝಾನ್ಸಿನ ನನ್ನ ತಮ್ಮನಿಗೆ ತಂದ್ಕೋಬೇಕು ಅಂತ ನಾವಿಬ್ರು ಸೇರಿ ಡಿಸೈಡ್ ಮಾಡಿದ್ವಿ. ಅವಳೇನು ನಿನ್ನೆ ಲವ್ ಮಾಡ್ತಾ ಇದ್ದಾಳಂತೆ. ಈ ವಯಸ್ಸಲ್ಲಿ ಇದೆಲ್ಲ ಸಹಜ. ಆದ್ರೆ ಮದುವೆ ಅಂತ ಬಂದಾಗ ನೀವು ಸ್ವಲ್ಪ ದೂರ ಇರೋದು ಒಳ್ಳೇದು. ಏನಂತೀರಾ? ನೋ, ನಾನು ಜಾನ್ಸಿ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ನೀವೇನೇ ಮಾಡಿದ್ರು ನಮ್ಮಿಬ್ರನ್ನ ದೂರ ಮಾಡೋಕ್ಕಾಗಲ್ಲ. ಏನೋ ಹುಡುಗರು ಕೈ ಎತ್ತದು ನನ್ನ ಲೆವೆಲ್ಗೆ ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರೆ ನೀನ್ ಯಾರು ಅಂತ ನಿನ್ ಹೆತ್ತೊಳಗೂ ಗೊತ್ತಾಗ್ಬಾರ್ದು. ಶೇಪ್ ತೆಗೆದ್ಬಿಡ್ತೀನಿ. ಸಂಜಯ್, ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ. ಬದುಕು ಆಸೆ ಇದ್ರೆ ಕಾಲೇಜ್ ಅಲ್ಲ, ನೀನು ಈ ಊರಲ್ಲೇ ಇರಬಾರ್ದು. ಏಯ್, ನಿನ್ ಫ್ರೆಂಡ್ಗೆ ಬುದ್ಧಿ ಹೇಳು. ಲೇಕೆ ಜಾओ, ಚಲ್. ಅಂತಿಂತ ಹೆಣ್ಣು ನಾನಲ್ಲ, ನನ್ನ
ನಿನ್ ಪಾಡು. ಕೇಳ್ದವ್ರಿಗೆಲ್ಲ ಮನೆ ಮಠ ಬಂಗ್ಲೆ ಅಂತ ದಾನ ಮಾಡ್ತೀಯ. ನಿನ್ ತಲೆ ಮೇಲೊಂದು ಸೂರ್ ಕಟ್ಟಿಸ್ಕೋಬೇಕು ಅಂತ ಜ್ಞಾನ ಇಲ್ವಾ? ಮಳೆಲ್ ನೆನಿತ್ಯಾ, ಬಿಸ್ಲಲ್ಲಿ ಒಣಗ್ತ್ಯಾ, ಹೆಂಡತಿ ಮಕ್ಳಿಲ್ಲ ಅಂದ್ ಮಾತ್ರಕ್ಕೆ ಹೀಗ್ ಅಬ್ಬೆ ಪರಿ ತರ ಕೂತಿರ್ಬೇಕಾ? ಅಯ್ಯೋ ಕರ್ಮ ಕರ್ಮ. ನೋಡಪ್ಪ, ಈ ತೆಂಗಿನಕಾಯಿ ಎಷ್ಟು? 5 ರೂಪಾಯಿ ಸ್ವಾಮಿ. ಅದ್ ಕೊಡು. ಹಾಗೆ ಆ ಬಾಳೆಹಣ್ಣು ಕೊಡು. ಹಾ ತಗೊಳ್ಳಿ. ಏಯ್ ಚೋಟು, ಇಲ್ಲಿ ಬಾ. ಇವಳ ಯಾರು? ಏಯ್ ನೀನೇ ಕಣೋ ಚೋಟು, ಬಾ ಇಲ್ಲಿ. ಮತ್ತೇನಪ್ಪ ಇವಳ್ದು? ಏಯ್ ಏನ್ ಚೋಟು ಅಂತಿದ್ಯಾ? ನಿನ್ ಚೋಟು ಅಲ್ದೆ ಇನ್ನೇನ್ ಲಂಬುನ? ಏಯ್ ನನ್ ಟೋಪಿ ಕೊಡಿಲಿ. ಹೆಚ್ಚರು ಗೊತ್ತು ಸಮೀರು, ಯಾಕೆ ಹಾಗೆ ಹರ್ಚ್ಕೋದ್ಯಾ? ಹಾ? ಏಯ್ ನನ್ ಟೋಪಿ ತಗೊಂಡ ಗಣೇಶ ಹೇಳ್ತಾ ಇದ್ದೆ. ಈಗ ಓಕೆ. ನನ್ನ ಹತ್ರ ಕಾಸಿಲ್ಲ, ಅದಕ್ಕೆ ಓಸಿ ಹಾಕಿದೀನಿ. ವ್ಯಾಪಾರ ಚೆನ್ನಾಗಾಗಿ ದುಡ್ಡು ಬಂದ್ಮೇಲೆ ಆದಷ್ಟು ಬೇಗ ನಿನ್ಗೊಂದು ಸೂರ್ ಕಟ್ಟಿಸ್ತೀನಿ. ಓಕೆ? ಏ ಚೋಟು, ಥ್ಯಾಂಕ್ಸು. ದಯಮಾಡ್ಸಿ ಎಲ್ಲ ಮೆಂಟ್ಲು ಕ್ಯಾಸು. ಏಯ್ ಚೋಟು, ನಾನು ಆ ಕಡೆ ಹೋದ್ಮೇಲೇನಾದ್ರೂ ಆ ಟೋಪಿ ಎತ್ತಿದ್ರೆ ನಿನ್ ತಲೆ ಇರಲ್ಲ. ಹುಷಾರ್. ಹುಷಾರ್. ತಲೆ ಬೇಕಾ ಟೋಪಿ ಬೇಕಾ? ಯಾರೋ ಈ ಬಜಾರಿ? ಅಯ್ಯೋ ಬರೀ ಬಜಾರಿ ಅಲ್ಲ ಅಣ್ಣ, ಅವಳು ಹೆಮ್ಮಾರಿ. ನನ್ನೇ ಚೋಟು ಅಂತಾಳೆ. ನೀನೇನ್ ಚೋಟು ಅಲ್ದೆ ಲಂಬುನಾ? ಆದ್ರೂ ಅವಳು ಹೇಳೋ ತರನಾ? ನಮ್ಮಣ್ಣ ಹೇಳಿದ ಜ್ಞಾಪಕ ಇದೆಯಲ್ಲ, ಇವತ್ ರಾತ್ರಿ ಊರ್ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಹೆಣಗಳನ್ನ ನಿಮ್ ಊರಿಗೆ ಪಾರ್ಸಲ್ ಮಾಡ್ಬೇಕಾಗತ್ತೆ. ಹೆಂಗ್ರು ಫುಲ್ ಬಾಟ್ಲ್ ಆರ್ಸಿ ತಗೊಂಬರ. ಏನ್ ಮಾಮ, ನೀನ್ ಅರ್ಜೆಂಟ್ ನೋಡಿದ್ರೆ ಹಕ್ಕಿ ಅಂತ ಕಾಣುತ್ತೆ. ಅದೆಲ್ಲ ಏನಿಲ್ಲ, ಬೇಗ ತಗೊಂಬ ಹೋಗಲ್ಲ. ಓಕೆ ಮಾಮ್. ಲೈಟ್ ಕೊಡ. ಗುರು, ಮ್ಯಾರೇಜ್ ಫಿಕ್ಸ್ ಆದ್ಮೇಲೆ ಡೈಲಿ ಎಂಗೇಜ್ ಅಂತ ಕಾಣುತ್ತೆ. ಮದುವೆ ಆದ್ಮೇಲೆ ಮನೇಲಿ ಹೇಗಿದ್ರೆ ಎಂಗೇಜ್ ಆಗ್ಬೇಕಲ್ಲ, ಅದಕ್ಕೆ ಕಾಣಲ್ಲ. ನಿಂದ ಜಾಲಿ ಲೈಫ್ ಮಾಮ್. ಚೇತನ್, ಯಾರದು? ನಾನ್ ಕಣ ಸೂರ್ಯ. ಸೂರಿನ ಬೇಗ ಬಾರ ಇಲ್ಲೇ. ರೇ, ಏನ್ ವಿಷಯ? ಯಾರು ನೋಡ್ಬೇಕು? ಏನಿಲ್ಲ, ನಿಮ್ಮ ಎಸ್ಐಗೆ 7ನೇ ಶನಿ ಹೆಗಲ್ ಮೇರಿದೆ ಅಂತ ಗೊತ್ತಾಯ್ತು. ವಿಚಾರಿಸ್ಕೊಳೋಣ ಅಂತ ಬಂದೆ. ನೀನೇನ ವಿಷ್ಣು? ನನ್ನ ತಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾ, ಕರ್ಕೊಂಡು ಹೋಗು. DYSP ಪ್ರದೀಪ್ ಸರ್ ಫೋನ್ ಮಾಡಿದ್ರು. ಆದ್ರೆ ನಾನು ಕರೆದ ತಕ್ಷಣ ಅವನು ಇಲ್ಲಿ ಬಂದು ಸೈನ್ ಹಾಕ್ಬೇಕು. ಚುಚ್ಚಿರೋದು ಅವನ ಅಲ್ಲ ಅಂತ ನನಗ್ ಗೊತ್ತು. ಆದ್ರೆ ಆ ಕೊಲೆ ಕೇಸ್ಗೂ ಇವನ್ಗೂ ಏನ್ ಸಂಬಂಧ ಅಂತ ನನಗ್ ಗೊತ್ತಾಗ್ಬೇಕು. ಏಯ್, ಕರ್ಕೊಂಡ್ ಬರೋಣ. ಸತ್ಯ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಗಮನಿಸ್ಕೋಬೇಕಾಯ್ತು. ಆದ್ರೆ ಇವನ್ ಸ್ವಲ್ಪ ಓವರ್ ಗೆಳ್ತಾ ಇದ್ದಾನೆ. ಕರ್ಕೊಂಡೋಗಿ. SI ಪರಮೇಶ್, ಡ್ರೈವರ್ ಚಿಕ್ಕರಂಗನ ಕೊನೆ ಮಗ. ಅವರಿಗೆ ನೀವು ಚೆನ್ನಾಗಿ ಗೊತ್ತು. ಮಧ್ಯಾಹ್ನ ಮನೆ ಊಟಕ್ಕೆ ಹೋಗ್ತಿರಲ್ಲ, ನಿಮ್ಮ ತಂದೆ ನೋಡಿ ಬಹಳ ದಿವಸ ಆಯ್ತು. ಮನೆಗೆ ಬರ್ತೀನಿ. ಅವ್ರು ನನ್ನ ನೋಡಿದ್ರೆ
ನಾನು ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಬರಲಾ? ಬಾರೆಯ ಬಾ. ಗಂಟೆ ಜಾಗಟೆ ಹಿಡ್ಕೊಂಡು ನಿನಗೋಸ್ಕರನೇ ಕಾಯ್ಕೊಂಡು ಕೂತಿದೀವಿ. ಆ ವಿಷ್ಣು ಏನ್ ನಿನಗೆ ಹೆಣ್ ಕೊಟ್ಟು ಮಾವನ ಇಲ್ಲ ಮಗಳು ಕೊಟ್ಟು ಅಳಿಯನ? ಮಿಸ್ಟರ್ ಅಣ್ಣಾ ಸೇಠ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ರೆಸ್ಪೆಕ್ಟ್ ನಿನ್ಗ? ದೇಶ ಆಳೋ ಮಂತ್ರಿ, ನಿನಗಿಂತ ಮೇಲಿರೋ ಅಧಿಕಾರಿಗಳು ಅವರೇ ನನಗೆ ಸಲ್ಯೂಟ್ ಹೊಡಿತಾರೆ. ಅಂತವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಇನ್ ನಿನ್ನಂತ ಜುಜ್ಬಿಗೆ ಮರ್ಯಾದೆ ಕೊಡ್ಬೇಕಾ? ಈ ಮಂತ್ರಿ, ಈ SP ಇವರಿಬ್ರು ಇವತ್ತಿಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾ? ನನ್ ತಮ್ಮನಿಗೆ ಚಾಕು ಹಾಕಿದ್ರು ಅಂತ ಕೋಪ ಬಂದು ಇಡೀ ಊರ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟು ಲ್ಯಾಂಡ್ ಆರ್ಡರ್ನೇ ಎಲ್ಲಿ ಬುಡ ಮೇಲೂ ಮಾಡ್ಬಿಡ್ತೀನು ಅಂತ ಹೆದರ್ಕೊಂಡು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ದಾರೆ ಈ ನಿನ್ನ ಮಂತ್ರಿ ಮತ್ತು SP. ಯೂಸ್ಲೆಸ್ ಫೆಲೋ. ಈ ಕೇಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಸರ್. ಗೊತ್ತಿದ್ರು ವಿಷ್ಣು ತಮ್ಮನ ಯಾಕೆ ಸ್ಟೇಷನ್ ಇಂದ ಹೊರಗಡೆ ಬಿಟ್ರೆ? ಅದು ಸುಳ್ಳು ಸುಳ್ಳು. ಇವ್ರು ಯಾರು ಅವನ್ನ ಬಿಡ್ಲಿಲ್ಲ. ಆ ವಿಷ್ಣು ಬಂದು ಸೀದಾ ಅವನಲ್ಲಿಂದ ಕರ್ಕೊಂಡದ. ಇವರೆಲ್ಲ ಕೈ ಬಳೆ ತೊಟ್ಕೊಂಡು ನೋಡ್ತಾ ಇದ್ರು. ಸುಳ್ಳು. ಅವನ ಬೇಲ್ ಮೇಲೆ ಹೊರಗೆ ಬಿಟ್ಟಿದ್ದು ಕಾರಣ ಅವನ್ ಕೊಲೆ ಪ್ರಯತ್ನ ಮಾಡಿಲ್ಲ ಅಂತ ಗೊತ್ತಾಗಿದೆ. ನಾವು ಯಾವ ಬೇಲು ಇಲ್ಲ. ಇವರೆಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಮಿಸ್ಟರ್ ಅಣ್ಣಾ ಸೇಠ್, ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವ್ರ ತಮ್ಮನ್ ಕೊಲೆ ಪ್ರಯತ್ನ ಮಾಡಿದ್ ಯಾರು ಅಂತ ಕ್ಲೂ ಸಿಕ್ಕಿದೆ. ಆದಷ್ಟು ಬೇಗ ಅವನು ಹಿಡಿತೀನಿ. ಮೊದ್ಲು ಆ ಕೆಲಸ ಮಾಡ್ರಿ. ನಿಂತ್ಕೋ. ಕಾಕಿ ಬಟ್ಟೆ ಮನೆ ಒಳಗಡೆ ಕಾಲಿಡ್ಕೂಡ್ದು. ನನಗೆ ಬರ್ತಾ ಇರೋ ಕೋಪದಲ್ಲಿ ಯಾವೊಂದು ಪ್ರಾಣ ನನ್ನ ಕೈಲಿ ಇದೋ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ಇದುವರೆಗೂ ನಾನೇ ಹೊಡೆದಿಲ್ಲ. ಅವನು ಪೊಲೀಸ್ನವನು ರಕ್ತ ಬರೋ ಹಾಗೆ ಹೊಡೆದಿದ್ದಾನೆ. ನಾನು ಬರ್ತಾ ಇರೋ ಕೋಪದಲ್ಲಿ. ಗೊತ್ತು, ನೀನು ಬೆಂಕಿ ನೀನಾಗೆ ಹತ್ಕೊಳ್ಳಲ್ಲ. ಹತ್ಕೊಂಡ್ರೆ ಸುಡದೆ ಬಿಡೋದಿಲ್ಲ. ಆದ್ರೆ ನಾನು ಬೆಂಕಿ ಆರ್ಸೋಕೆ ಬಂದಿಲ್ಲ, ನಿನ್ ತಮ್ಮನ್ನ ಅರೆಸ್ಟ್ ಮಾಡ್ಕೊ ಬಂದಿಲ್ಲ. ಅರೆಸ್ಟ್ ಅದನ್ನ ಬಿಡಿಸಿ ತಪ್ಪಿಗೆ ಹಲ್ಕ ಜನರ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡ್ ಬಂದಿದ್ದೀನಿ. ನನ್ನನ್ನಾಳು ಅಧಿಕಾರಿಗಳು, ನಾಡು ಮಂತ್ರಿನೂ ಅಣ್ಣಾ ಸೆಟ್ ಕಾಲ್ನ ನಾಯಿಗಳ ತರ ನೆಕ್ತ ಬಿದ್ದಿದ್ದಾರೆ. ಆ ದರಿದ್ರ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಸ್ವಾಭಿಮಾನದಿಂದ ಮೀಸೆ ಹೊತ್ತ ಗಂಡಸ್ತರ ಬದುಕೋದನ್ ಕಲಿ. ಅದಕ್ಕೆ ಎಷ್ಟು ಲಕ್ಷ ಬೇಕು ಹೇಳು? ನಿನ್ಗೆ ಎಷ್ಟು ಲಕ್ಷ ಬೇಕು? ನಾ ಕೊಡ್ತೀನಿ. ನಿನ್ನ ಸ್ನೇಹಕ್ಕೆ ಥ್ಯಾಂಕ್ಸ್. ಆದ್ರೆ ಮುಳ್ಳಿರೋ ಜಾಗದಲ್ಲಿ ಹೂವನ್ನು ಅರಳಿಸ್ಬೇಕು, ಹಳ್ಳಿ ಇರೋ ಜಾಗದಲ್ಲಿ ಸೇತುವೆ ಕಟ್ಟಬೇಕು ಅಂತ ಬಂದವ್ ನಾನು. ಈಗ ನೀನ್ ನನಗೆ ಸಹಾಯ ಮಾಡಿದ್ರೆ ಆ ಬೊಗಳು ನಗಳು ನನ್ನ ಮುಂದೆ ಕುಯ್ಗುಡುವಾಗ ಮಾಡ್ತೀನಿ. ಏನು? ಅಣ್ಣಾ ಸೆಟ್ ತಮ್ಮನ್ನ ಮರ್ಡರ್ ಮಾಡಕ್ ಬಂದವನು ಯಾರು ಅಂತ ಚಾಕು ಮೇದರ್ ಫಿಂಗರ್ ಪ್ರಿಂಟ್ಸ್ ಇಂದ ಗೊತ್ತಾಗಿದೆ. ಯಾರು? ಆದಿ. ಮತ್ತ್ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ? ಅವನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವನಿಗೆ ಲೋಕಲ್ ಜನರ ಸಪೋರ್ಟ್ ಇದೆ. ಪೊಲೀಸ್ ಎಂಟ್ರಿ ಆದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಬೇಕಾದಷ್ಟು ಪ್ರಯತ್ನ ಪಟ್ಟು ಡಿಪಾರ್ಟ್ಮೆಂಟ್ ಸೋತೋಗಿದೆ. ನೋಡು, ನಾಳೆ ಮಾರಮ್ಮನ ಜಾತ್ರೆ ಇದೆ. ಅವನಲ್ಲಿಗೆ ಬಂದೇ ಬರ್ತಾನೆ. ನೀನ್ ಟ್ರೈ ಮಾಡಿದ್ರೆ ಅವನ ಖಂಡಿತ ಹಿಡಿಬೋದು. ನನ್ನ ತಮ್ಮನ್ನ ನಿರಪರಾಧಿಯಿಂದ ಪ್ರೂವ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಿದ್ದಾನವನು? DYSP ಪ್ರದೀಪ್ ಕುಮಾರ್ ತಾನೇ? ನೀನ್ಯಾರು? ಅಣ್ಣಾ ಸೇಠ್ ತಮ್ಮನ ಕೊಲೆ ಪ್ರಯತ್ನದ ಆರೋಪಕ್ಕೆ ಬಲಿಯಾಗಿರೋ ಅನಿರುದ್ಧ ಅಣ್ಣ. ಮರ್ಯಾದೆಗೆ ಹೋಗಿ ಜೀಪಲ್ಲಿ ಕೂತ್ಕೋ. ಯಾವ ಮರ್ಯಾದೆನ? ಈ ಆದಿ ಅಷ್ಟು ಸುಲಭವಾಗಿ ಬರಲ್ಲ. ತಾಕತ್ತಿದ್ರೆ ಕರ್ಕೊಂಡೋಗು. ಏನ್ ನೋಡ್ತೀಯಾ?
10 ವರ್ಷದಿಂದ ಈ ಪೊಲೀಸ್ ನಾಯಿಗಳು ನನ್ನ ಮೈ ಮುಟ್ಟಕ್ಕಾಗಿರ್ಲಿಲ್ಲ. ಆದ್ರೆ ನೀನ್ ಇವತ್ತು ನನ್ನ ಬಲಿ ಬೀಸ್ಬಿಟ್ಟೆ. ನನಗೆ ಗೊತ್ತು ಇನ್ನು ಈ ಪೊಲೀಸ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ. 10 ವರ್ಷದ ಆ ಕೇಸು ಈ ಕೇಸೆಲ್ಲ ನನ್ನ ತಲೆ ಕಟ್ಟಿ ಸಾಯೋವರೆಗೂ ಕೊಳೆ ಮಾಡ್ಬಿಡ್ತಾರೆ. ಆದ್ರೆ ಅದಕ್ಕೆಲ್ಲ ನಾನು ಹೆದರೋದಿಲ್ಲ. ನನಗಿರೋ ಚಿಂತೆ ಒಂದೇ, ನನಗೊಬ್ಳು ಒಡಹುಟ್ಟಿ ತಂಗಿ ಇದ್ದಾಳೆ. ನಾನು ಒಳಗೋಗ್ಬಿಟ್ರೆ ಕೆಲವು ರೌಡಿಗಳು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಅವಳನ್ನ ಕಾಪಾಡ್ಬೇಕು. ಕಾಪಾಡ್ತೀಯಾ? ಆ ಅಣ್ಣ ಸೇಟ್ ತಮ್ಮನ್ನ ಚಾಕು ಹಾಕಿ ಚುಚ್ಚಿದ್ದಕ್ಕೆ ನನಗೆ ಸಿಕ್ಕಿದ್ ಬರೇ 2,000 ರೂಪಾಯಿ. ಅದನ್ನ ಕೊಟ್ಟಿದ್ದು ಯಾರು ಗೊತ್ತಾ? ನಿನ್ ತಮ್ಮ ಅನಿರುದ್ಧ್. ಬೇಡ, ನೀನ್ ಯಾವತ್ತೂ ನಮ್ಮ ಮೇಲೆ ಕೈ ಎತ್ತಿಲ್ಲ. ಏನೋ ತಿಳಿದು ತಪ್ಪು ಮಾಡ್ಬಿಟ್ಟಿದ್ದಾನೆ. ಬೇಡ ಅಣ್ಣ. ಅಣ್ಣ ದಯವಿಟ್ಟು ಅವ್ನಿಗೇನು ಮಾಡ್ಬೇಡ ಅಣ್ಣ. ಅವ್ನ ಬಂದು ನನ್ ಕೊಡಿ ಅಣ್ಣ, ನನ್ ಕೊಡಿ ಪ್ಲೀಸ್. ಅಣ್ಣ ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡೋಣ. ಇನ್ಯಾವತ್ತೂ ಅವನಿಗೆ ತಪ್ಪು ಮಾಡಲ್ಲ ಅಣ್ಣ. ಅಣ್ಣ ನಿನ್ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ದೆ, ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ. ನನ್ನ ಕನಸು ನಂಬಿಕೆ ಎಲ್ಲ ನುಚ್ಚು ನೂರು ಮಾಡಿಬಿಟ್ಟೆ. 20 ವರ್ಷ ನಮ್ಮ ಜೊತೆ ಇದ್ದು ನನ್ನ ತಮ್ಮ ಇಂಥ ತಪ್ಪು ಮಾಡಿದಾನೆ ಅಂತಂದ್ರೆ ಅದಕ್ಕೆ ಕಾರಣ ನೀನಲ್ಲ, ನಾನು. ಕಲಿಸಿರೋ ಪಾಠದಲ್ಲೇ ಎಲ್ಲೋ ದೋಷ ಇರಬೇಕು. ನಾನು ತೋರಿಸಿರೋ ಪ್ರೀತಿನಲ್ಲೇ ಎಲ್ಲೋ ಕಳಂಕ ಇರಬೇಕು. ನಾನು ಬೆಳೆಸಿರೋ ರೀತಿನಲ್ಲೇ ಎಲ್ಲೋ ತಪ್ಪಿರ್ಬೇಕು. ಇಷ್ಟು ದಿವಸ ನಾನು ಸರಿಯಾಗಿದ್ದೀನೋ ಅನ್ನೋ ನಂಬಿಕೆಯಿಂದ ನಿಮಗೆ ಬುದ್ಧಿ ಹೇಳ್ತಾ ಇದ್ದೆ. ಇವತ್ತು ಗೊತ್ತಾಯ್ತು ನಾನೇ ಸರಿ ಇಲ್ಲ. ನಿಮಗೆ ಬುದ್ಧಿ ಹೇಳೋ ಯೋಗ್ಯತೆ ನನಗಿಲ್ಲ. ನಿಮ್ಮನ್ನ ಬೆಳೆಸಿರೋ ರೀತಿನೇ ಸರಿಯಾಗಿಲ್ಲ ಅಂದಮೇಲೆ ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನಲ್ಲ, ನಾನು. ತಗೋ, ಕಮಾನ್, ಹೊಡಿ ಹೊಡಿ ಹೊಡಿ, ಶಿಕ್ಷೆ ನನಗೆ ಕೊಡು, ಹೊಡಿ, ಕಮಾನ್. ಬೇಡ ಅಣ್ಣ, ಬೇಡ. ತಪ್ಪಿದ್ದಲ್ಲ ಅಣ್ಣ, ನಾನೇ ತಪ್ಪು ಮಾಡ್ಬಿಟ್ಟೆ. ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ಮಾತನ್ನ ಕೇಳ್ಕೊಂಡು ಸುಮ್ಮನೆ ಅವ್ರನ್ನ ಹೆದರ್ಸು ಅಂತ ಹೇಳಿದ್ದೆ ಅಷ್ಟೇ. ಆದ್ರೆ ಅವ್ರು ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಣ್ಣ, ನಾನು ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸೋಣ, ದಯವಿಟ್ಟು ಕ್ಷಮಿಸು. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಗೊತ್ತಾಗಿ ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೆ. ನಿನ್ನ ಉದ್ದೇಶ ಒಳ್ಳೆಯದಾಗಿರಬಹುದು, ಆದ್ರೆ ಅದರಿಂದ ಆಗಿರೋ ಪರಿಣಾಮ ಕೆಟ್ಟದ್ದೆ. ಎಲ್ಲವನ್ನು ಬಲ್ಲವನು, ಏನು ಮಾಡಲಾಗದೆ ಸಮಯಗಳ ಸುಳಿಯೊಳಗೆ ಸಿಕ್ಕಿಕೊಂಡು ನರಳಿದನು. ಎದೆಯಲ್ಲಿ ಉಳ್ಳಿದ್ದರು ಕಾಲ ತೋರುವುದು ಗಡಿಯಾರ. ಪ್ರತಿ ಕತ್ತಲೆ ಪೆನ್ ಹಿಂದೆ ಬೆಳಕಿರುವುದೇ ವ್ಯವಹಾರ. ನಾಳೆ ನಮದು ಎನ್ನೋಣ ಹೀಗೆ ಚಿಂತೆ ಎಂದು. ನೀರ ಮೇಲಿನ ಗುಳ್ಳೆಯ ಹಾಗೆ ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ. ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ. ಬನ್ನಿ. ಕೊಡು ಬ್ರದರ್. ಹಾಯ್,
ನನ್ನ ಹೆಸರು ಆನಂದ್, ಇದು ಅನಿರುದ್ದು. ಇವನ್ ಗೊತ್ತೇ ಇದೆಯಲ್ಲ ಸೌರವ್. ಹಾ, ಇವರು ನಮ್ಮ ಇನ್ನೊಬ್ರಣ್ಣ ದೇವಣ್ಣ ಅಂತ. ನಮ್ಮೆಲ್ರಿಗೂ ದೊಡ್ಡಣ್ಣ ಒಬ್ರು ಇದ್ದಾರೆ, ಜ್ಯೇಷ್ಠ, ಲಯನ್ ಕಿಂಗ್ ಒಳಗಡೆ ಇದ್ದಾರೆ. ನಿಮ್ಮ ಹೆಸರೇನು? ಆನಂದ್. ಏನದು? ಹೊಸ ಎಂಟ್ರಿ ಅಲ್ವಾ ಅಣ್ಣ, ಅದಕ್ಕೆ ಎಲ್ರು ಪರಿಚಯ ಮಾಡಿಸ್ಕೊಡ್ತಾ ಇದ್ದೆ. ಇಂಟ್ರೊಡಕ್ಷನ್. ಹೊಸ ಮನೆ ಅಂತ ನೀನೇನು ಸಂಕೋಚ ಪಟ್ಕೋಬೇಡಮ್ಮ. ನೀನ್ ಇಲ್ಲಿ ಧೈರ್ಯವಾಗಿರ್ಬೋದು. ನಿನ್ಗೆ ಏನ್ ಬೇಕಾದ್ರೂ ಸಂಕೋಚ ಇಲ್ಲದೆ ಕೇಳು. ನಿನ್ನ ಮನೆ ತರ ತಿಳ್ಕೊ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಆಲ್ರೆಡಿ ಇದು ನಿನ್ನ ಮನೆ ಆಗೋಗ್ಬಿಟ್ಟಿದೆ. ಗೊತ್ತಾಯ್ತಾ? ಸರಿಯಾಗಿ ಹೇಳ್ದ. ಅಯ್ಯೋ ಪಾಪ, ಈಗೇನಮ್ಮ ಮಾಡೋದು? ಸಂಬಂಧಿಕರು ಇಲ್ಲ ಅಂತೀಯ, ಗಂಡಸಾರು ಇಲ್ಲ ಅಂತೀಯ, ಹೆಂಗ್ ಮಾಡವ? ಇನ್ನು ಎಷ್ಟೊತ್ತಂತೂ ಎಣೆ ಇಟ್ಕೊಂಡ್ ಕೂತ್ಕೊಳ್ಳೋದು? ಏನಾದ್ರೂ ಒಂದು ತೀರ್ಮಾನ ಮಾಡಿ. ಗಂಡಸ್ರೆ ಇಲ್ಲ ಅಂದ್ಮೇಲೆ ಏನ್ ತೀರ್ಮಾನ ಮಾಡ್ತೀಯೋ? ಓದ್ಕೊಂಡು ಹೋಗೋರು ಇಲ್ದ್ರು ಪರವಾಗಿಲ್ಲ, ಗಾಡಿಲಿ ಹಾಕೊಂಡು ಹೋಗ್ಬೋದು. ಆದ್ರೆ ಎಣಕ್ಕೆ ಬೆಂಕಿ ಇಕ್ಕದ ಯಾರಪ್ಪ? ಅಂತ ಹಿಂಗೆ ಚರ್ಚೆ ಮಾಡ್ತಾ ಕೂತೀರಾ? ಯಾವ್ದಾರು ಒಂದ್ ತೀರ್ಮಾನಕ್ಕೆ ಬನ್ನಿ. ಪಾಪ ಇರೋಳೊಬ್ಳು ಮೊಮ್ಮಗಳು, ಹೆಣ್ಣೆಂಗ್ಸು ಬೆಂಕಿ ಕೊಡಂಗಿಲ್ಲ. ಸಂಬಂಧದಲ್ಲಿ ಯಾರು ಗಂಡಸ್ರೇ ಇಲ್ವಲ್ಲ? ಯಾಕೆ ನೀವ್ ಯಾರು ಗಂಡಸ್ರಲ್ವಾ? ಸತ್ತೋರ್ಗ್ ಬೆಂಕಿ ಇಡೋ ಗಂಡಸಾದ್ರೇನು ಹೆಂಗ್ಸಾದ್ರೇನು ಸಂಸ್ಕಾರ ಆಗ್ಬೇಕಷ್ಟೇ. ಅದನ್ ಬಿಟ್ಟು ಜಾತಿ ಕುಲ ಗಂಡಸು ಹೆಂಗಸು ಸಂಬಂಧ ಸುಡ್ಗಾಡು ಅಂತ ಹೆಣ ಇಟ್ಕೊಂಡು ಚರ್ಚೆ ಮಾಡ್ತಿದ್ದೀರಲ್ಲ, ನಿಮಗ್ ಸ್ವಲ್ಪನಾದ್ರು ಹೃದಯ ಅನ್ನೋದಿದ್ಯಾ? ಬೆಂಕಿ ನಾನು ಇಡ್ತೀನಿ, ಹೆಣ ಎತ್ತಿ ಬನ್ನಿ. ಅದೇಂಗೋ ಸಾಧ್ಯ? ನಿನಗೆ ಸಂಸ್ಕಾರ ಸಂಪ್ರದಾಯ ಇಲ್ಲದೆ ಇರ್ಬೋದು, ಆದ್ರೆ ಊರಿಗಿದೆ. ಸಂಬಂಧದ ಕನೆಕ್ಷನ್ ಇಲ್ದಿರಲ್ಲ, ಹಂಗಿಲ್ಲ ಏನಕ್ಕೆ ಬೆಂಕಿಡಕ್ ಆಯ್ಕಿಲ್ಲ. ಈ ಹೆಣಕ್ ಬೆಂಕಿ ಇಡಬೇಡ ಅಂತ ಹೇಳೋದಕ್ಕೆ ನಿಮ್ಗೆ ಯಾರಿಗಾದ್ರೂ ಹಕ್ಕಿದ್ಯಾ? ಹೆಣಕ್ ಬೆಂಕಿ ಇಡೋದಕ್ಕೆ ಬೇಕಾಗಿರೋದು ಸಂಬಂಧ ಅಲ್ಲ, ಮನುಷ್ಯತ್ವ.
ಬನ್ನಿ. ಅದಕ್ಕೆ ಅಂದ್ರೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ, ಎಲ್ಲ ನುಚ್ಚುನೂರಾಗೋಯ್ತು. ಅಣ್ಣ ಹೀಗ್ ಮಾಡ್ಬಾರ್ದಾಗಿತ್ತು. ಕೊನೆ ಪಕ್ಷ ನಮ್ಮನ್ನೊಂದು ಮಾತಾದ್ರೂ ಕೇಳಬಾರ್ದಾಗಿತ್ತ. ಸೀತೆನೋ ಸಾವಿತ್ರಿನೋ ನಮಗೆ ಅದಕ್ಕೆ ಬರ್ತಾಳೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ. ಸರಿಯಾಗಿರೋ ಶೂರ್ಪಣಕಿಂದ ಬಂದು ಸೇರ್ಕೊಂಡಿದ್ದಾಳೆ. ಇನ್ನೀ ಮನೆಗೆ ಅದೇನೇನು ಕಾದಿದ್ಯೋ ಯಾರು ಗೊತ್ತು. ನನಗ್ ತಾಳಿ ಕಟ್ಟಿ ನೀವ್ ತಪ್ಪು ಮಾಡ್ಬಿಟ್ರಿ. ಯಾಕೆ? ನಾನ್ ನಿಮ್ ಯೋಗ್ಯತೆಗೆ ತಕ್ಕ ಹೆಂಡತಿ ಅಲ್ಲ. ಆವೇಶದಲ್ಲಿ ನೀವು ದುಡುಕ್ಬಾರ್ದಾಗಿತ್ತು. ಆವೇಶದಲ್ಲೋ ಆತುರದಲ್ಲೋ ದುಡುಕಿ ನಾನು ಇದುವರೆಗೂ ಯಾವ ಕೆಲಸನೂ ಮಾಡಿಲ್ಲ. ಮೊದಲನೇ ಸಲ ನೀನು ನೋಡಿದಾಗ ನಿನ್ನ ಮುದ್ದಾದ ಮುಖ ನನಗೆ ಮೆಚ್ಚುಗೆ ಆಯ್ತು. ಒಂಟಿಯಾಗಿರೋದ್ರಿಂದ ನಿನ್ನ ತಂಟೆಗೆ ಯಾರೂ ಬರಬಾರ್ದು ಅಂತ ಬಡಬಡ ಅಂತ ನೀನು ಮಾತಾಡೋ ಸ್ಟೈಲ್ ನನಗಿಷ್ಟ ಆಯ್ತು. ಮಾತು ಹೊರಟಾಗಿದ್ರು ಮಾತಿನ ಹಿಂದಿರೋ ನಿನ್ನ ನಿಷ್ಕಳಂಕವಾದ ಮನಸ್ಸು ಅದು ನನಗಿಷ್ಟ ಆಯ್ತು. ನಾ ಸರಿಯಾಗಿ ಸೆಟ್ಲ್ ಆದ್ಮೇಲೆ ನನ್ನಿಷ್ಟ ನೀನು ಹೇಳಿ ನಿನ್ನಿಷ್ಟ ಏನು ಅಂತ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಆಕಸ್ಮಿಕವಾಗಿ ಈ ಘಟನೆ ನಡೆದೋಯ್ತು. ಆದರೂ ನಾನು ನಿನ್ನ ಇಷ್ಟಪಟ್ಟು ಮದುವೆ ಆದ್ನೇ ಹೊರತು ಯಾರ್ದೋ ಒತ್ತಡಕ್ಕಲ್ಲ. ನನ್ನ ತಮ್ಮಂದ್ರನ್ನ ಕೇಳಿದೆ. ನಾನು ಒಂದು ಸಣ್ಣ ನಿರ್ಧಾರನೂ ತಗೊಂಡೋನಲ್ಲ. ಅವ್ರನ್ನ ಕೇಳಿದೆ ನಾ ಈ ಮದುವೆ ಮಾಡ್ಕೊಂಡಿದ್ರಿಂದ ಅವ್ರ ಮನಸ್ಸಿಗೆ ಬೇಜಾರಾಗೈತೆ ಅಂತ ನನಗೆ ಗೊತ್ತು. ನನ್ನ ತಮ್ಮಂದ್ರು ತುಂಬಾ ಒಳ್ಳೆಯವರು. ನಿನ್ನ ಒಳ್ಳೆತನನ ಖಂಡಿತ ಅವ್ರು ಒಪ್ಕೋತಾರೆ. ಆ ನಂಬಿಕೆ ನನಗಿದೆ. ನಾನು ನಿನ್ ಕೇಳಲೇ ಇಲ್ಲ. ಹೌದು, ನಾನು ನಿಂಗೆ ಇಷ್ಟನಾ? ಇಷ್ಟನಾ? ಐ ಲವ್ ಯು. ಹಲೋ, ಹೌದು, ನಾ ರಾಮಣ್ಣ. ವಿಷ್ಣು, ಇದು DYSP ಫೋನ್ ಮಾಡಿದ್ದು. ಏನ್ ವಿಷಯ? ಅದೇ ಅಣ್ಣ ಸೇಟ್ ತಮ್ಮ ಸತ್ತೋದ್ನಂತೆ. ನಿನ್ ತಮ್ಮನ ತಲೆಗೆ ಅಕ್ಷತೆ ಹಾಕ್ತೀಯ ಅಂದ್ಕೊಂಡಿದ್ದೆ, ಆದ್ರೆ ಅವನು ಬಾಯಿಗೆ ಅಕ್ಕಿ ಕಾಳು ಹಾಕೋ ಹಾಗಾಗೋಯ್ತು. ಚಾಕು ಹಾಕ್ದವನು ಆದಿ ಆದ್ರೂ ಅದಕ್ಕೆ ದುಡ್ಡು ಕೊಟ್ಟು ಕನೆಕ್ಷನ್ ಮಾಡಿದವನು ವಿಷ್ಣು ತಮ್ಮ. ನಿನ್ ತಮ್ಮ ಇಲ್ಲ ಅಂದ್ಮೇಲೆ ಅವನು ಇರಬಾರ್ದು. ನಿನ್ನ ತಮ್ಮನಿಗೆ ನೀನು ಬೆಂಕಿ ಇಡೋ ಹಾಗೆ ಆ ವಿಷ್ಣು ಅವನ ತಮ್ಮನಿಗೆ ಬೆಂಕಿ ಇಡೋದನ್ನ ನಾನು ನೋಡಬೇಕು.
ನಾನು ಬೆಂಕಿ ಇಟ್ಟು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಿನ್ ತಮ್ಮನಿಗೋಸ್ಕರ. ನಿನ್ ತಮ್ಮನೇ ನನ್ ತಮ್ಮನ ಕೊಲೆ ಮಾಡಿಸಿದ್ದು. ನಿನ್ ತಮ್ಮನ ಪ್ರಾಣ ನನಗ್ ಬೇಕು. ನಿನಗಾಗಿರೋ ನಷ್ಟ ಏನು ಅಂತ ನನಗೆ ಗೊತ್ತು. ಆದ್ರೆ ಸಾವಿಗೆ ಸಾವೇ ಪರಿಹಾರ ಅಲ್ಲ. ಅದೊಂದು ಹುಡುಗಾಟದಲ್ಲಾಗಿರೋ ಅನಾಹುತ. ದಯವಿಟ್ಟು ಅದನ್ನ ಮರ್ತ್ಬಿಡು. ನಾವು ಸೇಡನ್ನ ಮರೆಯೋದು, ಹೇಡಿಗಳನ್ನ ನೆನೆಯೋದು ಈ ಅಣ್ಣ ಶೇಟ್ ರಕ್ತದಲ್ಲಿ ಬಂದಿಲ್ಲ. ನನಗೆ ನಿನ್ ತಮ್ಮ ಬೇಕು. ಅವನ್ ಪ್ರಾಣ ಬೇಕು. ಅವನ್ ಪ್ರಾಣ ಬೇಕು. ನಾನ್ ಬದುಕಿರೋವರೆಗೂ ನನ್ನ ತಮ್ಮನ ಪ್ರಾಣ ಅಲ್ಲ, ಅವನದೊಂದು ಕೂದಲ ಅಲ್ಲಾಡ್ಸಕ್ಕೂ ಬಿಡೋದಿಲ್ಲ. ಈ ಗೆರೆ ದಾಟ್ ಬಂದ್ರೆ ನಿನ್ನ ತಮ್ಮನ ಸಮಾಧಿ ಪಕ್ಕದಲ್ಲೇ ನಿನ್ನ ಸಮಾಧಿ ತೋಡ್ಬೇಕಾಗತ್ತೆ. ನಾನ್ ಯಾರ ದಾರಿಗೂ ಅಡ್ಡ ಬರೋದಿಲ್ಲ. ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಅಡ್ಡಡ್ಡ ಮಲಗಿಸೋವರೆಗೂ ಬಿಡೋದಿಲ್ಲ. ನಿನಗ್ ದಮ್ಮಿದ್ರೆ ಈ ಗೆರೆ ದಾಟ್ ಬಾ. ನಿನಗ್ ತಾಕತ್ತಿದ್ರೆ ಈ ಗೆರೆ ದಾಟ್ ಬಾ. ಬೇಗ ಬನ್ನಿ, ಬೇಗ ಬೇಗ ಹತ್ತು ಸೌರವ್. ನಿನ್ ತಲೆ ಕತ್ತರಿಸಿ ನಮ್ಮ ಮನೆ ಬಾಗಿಲಿಗೆ ನೇತು ಹಾಕಿದ್ರು ಇಲ್ಲಿ ಕೇಳೋದಕ್ಕೆ ಯಾರೂ ಬರೋದಿಲ್ಲ. ಆದ್ರೆ ಕೊಲೆ, ಹಿಂಸೆ, ರಕ್ತಪಾತದಲ್ಲಿ ನಂಗೆ ನಂಬಿಕೆ ಇಲ್ಲ. ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಅಂತ ಆಸೆ ಪಡೋ ನಾನು. ನೀನ್ ಒಳ್ಳೆಯವನಾದ್ರೆ ನಾವು ತುಂಬಾ ಒಳ್ಳೆಯವರು. ನೀನ್ ಕೆಟ್ಟವನಾದ್ರೆ ನಾವು ಮೃಗ. ನಮ್ಮನ್ನು ಕೆಟ್ಟವರಾಗಿ ಮಾಡ್ಬೇಡ.
ಬೇಗ ಬನ್ರಪ್ಪ ಊಟ ಮಾಡೋಣ. ಅಣ್ಣ ಊಟಕ್ಕೆ ಬರ್ತೀಯಾ? ನನ್ಗೂ ತುಂಬಾ ಹಸಿದೆ ಕಣೋ. ಗ್ರಾನೈಟ್ ಫ್ಯಾಕ್ಟರಿ ಲೋನ್ ವಿಷಯವಾಗಿ ಬ್ಯಾಂಕ್ ಹೋಗ್ಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಊಟ ಮಾಡ್ಬಿಟ್ಟೆಪ್ಪ. ಐ ಆಮ್ ಸಾರಿ. ಬನ್ನಿ ಊಟ ಮಾಡಿ. ಇವತ್ತು ಆದಿ ಕೋರ್ಟ್ ಇದೆ, ಬೇಲ್ ಸಿಗೋ ಚಾನ್ಸಸ್ ಇಲ್ಲ. ಗೌರಿ ನೋಡ್ಬೇಕು ಅಂತ ಆಸೆ ಪಟ್ಟೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಅಮ್ಮ ಗೌರಿ, ಬೇಡಮ್ಮ, ಅಳ್ಬೇಡಮ್ಮ, ಅಳ್ಬೇಡ. ಸರ್, ಸ್ವಲ್ಪ ಕೊಳ ಬಿಚ್ಚಕ್ಕೆ ಹೇಳ್ತೀರಾ? ಧೈರ್ಯವಾಗಿ ಬಿಚ್ಚಕ್ಕೆ ಹೇಳಿ ಸರ್. ಇವರಿರುವಾಗ ಈ ಆದಿ ತಪ್ಪಿಸ್ಕೊಳಕ್ಕಾಗಲ್ಲ. ತಗೊಳಮ್ಮ. ಯಾಕಾಗ ನೋಡ್ತಿದ್ಯಾ? ನಾನಿದನ್ನ ರೌಡಿಸಮಲ್ಲಿ ಸಂಪಾದನೆ ಮಾಡಿ ತಂದಿಲ್ಲಮ್ಮ, ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೊಂಡ್ಬಂದಿದ್ದೀನಿ. ತಗೋ, ನಾನಿನ್ ಬರ್ತೀನಮ್ಮ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿತಾ ಇದೆ ಸರ್. 10 ವರ್ಷದ ಮುಂಚೆ ನೀವು ನಂಗೆ ಸಿಕ್ಬಿಟ್ಟಿದ್ರೆ ನಾನು ರೌಡಿ ಆಗ್ತಿರ್ಲಿಲ್ಲ ಸರ್. ಈ ಕೈಗಳಿಗೆ ರಕ್ತದ ಕಲೆ ಅಂಟ್ತಾ ಇರ್ಲಿಲ್ಲ ಸರ್. ನಿಮ್ ಹಾಗಲ್ದೆ ಹೋಗಿದ್ರು ನಿಮ್ ತಮ್ಮಂದ್ರ ತರ ಒಳ್ಳೆಯವನಾಗಿ ಬದುಕ್ತಿದ್ದೆ. ಹೊಡೋಣ ಸರ್. ಸರ್, ಒಂದ್ ನಿಮಿಷ, ಒಂದ್ ವಿಷಯ ಹೇಳ್ಬೇಕು. ಆ ಅಣ್ಣ ಸೇಠ್ ತಮ್ಮನ್ನ ನಿಮ್ ತಮ್ಮನೆ ಕೊಲೆ ಮಾಡಿಸಿದ್ದು ಅಂತ ನಾನು ಯಾರತ್ರನೂ ಹೇಳಲ್ಲ, ಕೋರ್ಟ್ಗೂ ಹೇಳಲ್ಲ ಸರ್. ಆ ಪಾಪ ಎಲ್ಲ ನನ್ನ ಮೇಲೆ ಇರ್ಲಿ. ಈ ಪಾಪಿ ತಂಗಿಯಾಗಿ ಹುಟ್ಟಿದ್ರು ನಿಮ್ಮಂತ ಪುಣ್ಯಾತ್ಮರ ಮನೇಲಿ ಆಶ್ರಯ ಸಿಕ್ತಲ್ಲ, ನನಗಷ್ಟೇ ಸಾಕು. ನಾನು ಬರ್ತೀನಿ ಸರ್. ದೇವು, ಸೌರವ್, ಏನಣ್ಣ? ಈ ಮನೆಗೆ ಇನ್ನೊಂದು ಸೊಸೆ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನ್ ಹೇಳ್ತೀರಾ? ಹೇ, ಸೂಪರ್ ಐಡಿಯಾ ಅಣ್ಣ. ನೀವೆಲ್ಲ ಬಿಗ್ ಬ್ರದರ್ಸ್ ಹೋನಿ, ನಾನ್ ರೆಡಿ. ಏನಂತ್ಯ? ನಾನ್ ಮಗನೇ, ಇಷ್ಟುದ್ದ ಇದೆಯಾ? ಈಗ್ಲೇ ನಿನಗೆ ಮದುವೆ ಮಾಡ್ಕೊಳ್ಳೋ ಆಸೆನಾ? ಮದುವೆ ಬೇಕಾ? ಹಂಗಲ್ಲ ಅಣ್ಣ, ಬೇಡ ಅನ್ನಕ್ ನಾನೇನ್ ದೇವಣ್ಣನ. ನನ್ ವಿಚಾರಕ್ಕೆ ಬರ್ಬೇಡ. ನಾನು ಆ ಜನ್ಮ ಬ್ರಹ್ಮಚಾರಿ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಆಯ್ತಪ್ಪ, ನಿನ್ನ ವ್ರತ ನಾವ್ಯಾಕೆ ಭಂಗ ಮಾಡೋಣ? ಇಲ್ಲಿ ಯಾರಿಗೂ ಬಲವಂತ ಇಲ್ಲ. ಜೀವ ದೈವೇಚ್ಛೆ, ಜೀವನ ಸ್ವಇಚ್ಛೆ. ಗೌರಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸೌರವ್, ಗೌರಿನ ಮದುವೆ ಮಾಡ್ಕೊಳಕ್ ನಿನ್ಗೆ ಇಷ್ಟನಾ? ನಿನ್ನಿಷ್ಟನೇ ನನ್ನಿಷ್ಟ ಅಣ್ಣ. ನಿನ್ನಿಷ್ಟ ಹೇಳ್ಬಿಟ್ಟೆ. ಗೌರಿ ಏನ್ ಹೇಳ್ತಾಳೋ ಕೇಳೋಣ. ಒಬ್ಬರನ್ನೊಬ್ರು ಇಷ್ಟಪಟ್ರೆ ತಾನೇ ಜೀವನ ಚೆನ್ನಾಗಿರುತ್ತೆ. ಏನಮ್ಮ, ನೀನೇನ್ ಹೇಳ್ತೀಯ?
ಹೊಡಿಬೇಕು? ಏನೋ ಹಾಸ್ಟೆಲ್ ನಲ್ಲಿ ಫ್ರೆಂಡ್ಸ್ ಜೊತೆ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ಕದ್ ಬಂದು ಇಲ್ಲಿ ಸೇರ್ತಾ ಇದ್ರೆ ನನಗೆ ಹೆದರ್ಸ್ತೀಯಾ? ನಾನು ನಿನ್ ಅದ್ಗೆ ಆಗೋಳು, ಹೆದರ್ಸದ್ ಮಾತ್ರ ಅಲ್ಲ ದಂಡಿಸ್ಲೂಬಹುದು ಗೊತ್ತಾ? ಓಹೋ, ದಂಡಸ್ತೀಯಾ? ನನ್ನನ್ನೇ ದಂಡಸ್ತೀಯಾ? ಇದು ಮಾಡ್ತೀನಿ. ಏನ್ ಮಾಡ್ತಿದ್ಯಾ? ನೀನ್ ನನಗೇನ್ ಮಾಡಿದ್ಯೋ ಅದನ್ನೇ ನಾನು ನಿನಗ್ ಮಾಡ್ತೀನಿ. ಈಜಕ್ ಬರಲ್ಲ. ಹಾಗಾದ್ರೆ ಈಜೋದನ್ನ ಕಲ್ತ್ಕೊಂಡು ಮೇಲ್ ಬಾ. ನನ್ನನ್ನೇ ನೀರಿಗೆ ಕಳ್ತೀಯ? ಕಲ್ತ್ಕೊಂಡು ಮೇಲ್ ಬಾ. ठंडे ठंडे पानी से ಏನೋ ಗೌರಿ ಕೂಗೋದ್ ಕೇಳಿಸ್ತಾ ಇದೆ. ಅವಳಿಗೆ ಈಜ್ ಬರಲ್ವಂತೆ, ಈಜ್ ಕಲೀಲಿ ಅಂತ ನೀರಿಗೆ ತಳ್ಳಿದೀನಿ. ಕಲಿತಾ ಇದ್ದಾಳ ಅವಳು ಈಜ್ ಕಲಿಬೇಕು ಅಂತ ನಿನ್ ಕೋಚ್ ಗೀಚ್ ಹಾಕೋಗ್ಬಿಟ್ಯಾ? ಸೌರವ್ ಗೊತ್ತಾದ್ರೆ ಮಕ್ಕ ಪಂಚರ್ ಮಾಡ್ಬಿಡ್ತಾನೆ. ಗಂಟೆ 2 ಆಯ್ತು, ಮನೆಗೆ ಊಟ ಮಾಡಬಾರ್ದಾ? ಹಸಿವಾದ್ರೆ ಊಟ ಮಾಡೋದ್ ನಂಗೆ ಗೊತ್ತು, ನಿಮ್ ಉಪಚಾರ ನಂಗೇನ್ ಬೇಕಾಗಿಲ್ಲ. ಬಾ 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 ನಡಿ. ಬಟ್ಟೆಯಲ್ಲಿಟ್ಟು ಎಲ್ಲಿಗೆ ಹೋದ್ಲು? ಗೌರಿ 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 ಏನಾಯ್ತು ಅಣ್ಣ? ಏನಾಯ್ತು? ಅನಿಗೇನಾಯ್ತು? ಅನಿಗೇನು ಆಗಿಲ್ಲ ಅಣ್ಣ. ತಮಾಷೆಗೆ ಅಂತ ಗೌರಿ ನೀರ್ ತಳ್ಳಕ್ ಹೋಗಿ ಅವಳು ಈಜಕ್ ಬರ್ದೆ ಸತ್ತೋಗ್ಬಿಟ್ಲಣ್ಣ. ನಂಗೇನ್ ಮಾಡೋದು ಗೊತ್ತಾಗ್ಲಿಲ್ಲ ಅಣ್ಣ. ಅವ್ರಿಗೆ ನೋಡ್ಬಂದ್ಬಿಟ್ಟಿದ್ದೀನಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಗೊತ್ತಾಗಲ್ಲ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರ? ಕಳ್ಸಿದೀವಿ ಸರ್. ಊರವ್ರ ಹತ್ರ ಎಲ್ಲ ಸಾಕ್ಷಿ ತಗೊಂಡ್ರ? ತಗೊಂಡಿದೀವಿ ಸರ್. ಬಾಡಿನ ಫಸ್ಟ್ ಯಾರು ನೋಡಿದ್ದು? ಇವ್ರ ಹೆಂಡತಿ ಸರ್. ನಮಸ್ಕಾರ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ವಿಷ್ಣು ನೀನೇನಾ? ಹಾ. ಮಾದೇಪುರ ಟೌನ್ ಸ್ಟೇಷನ್ SI ಪರಮೇಶ್ ಮನೆಗೆ ಹೋಗಿ ಹೊಡೆದಿದ್ದು ನೀನೇ ಅಲ್ವಾ? ಅದಕ್ಕೆ ಕಾರಣ ಇತ್ತು. ಓಹೋ, ಕಾರಣ ಇತ್ತು ಅಂದ್ರೆ ಅವ್ರಿಗಿಂತ ಮೇಲಿರೋ ಮೇಲೂ ಕೈ ಮಾಡ್ತೀಯಾ? ಮುಲಾಜೆ ಇಲ್ಲ, ಎತ್ತೀನಿ. ಅನಾವಶ್ಯಕವಾಗಿ ನಾನು ಯಾರ ಮೇಲೂ ಕೈ ಎತ್ತೋದಿಲ್ಲ. ಕೈ ಎತ್ತಿದ್ರೆ ತಲೆ ಮೇಲಿರೋ ಕಿರೀಟ, ತೋಳ್ ಮೇಲಿರೋ ಸ್ಟಾರು ಯಾವುದನ್ನು ನೋಡೋದಿಲ್ಲ. ಅಷ್ಟೊಂದು ಕೊಬ್ಬ ನಿನ್ಗೆ?
ಅರೆಸ್ಟ್ ಮಾಡ್ರೋ ನಮ್ಮ ಅಣ್ಣನ ಕೈ ಮುಟ್ಟಿದ್ರೆ ನೀವು ಯಾರು ಜೀವ ಸಹಿತ ಹೋಗೋದಿಲ್ಲ. ಓಹೋ ಅಣ್ಣನ ಮಾತ್ರ ಅಲ್ಲ ತಮ್ಮಂದಿರಿಗೂ ಅಷ್ಟೇ ಹೋಗಿದೆ. ಪೊಗರಲ್ಲ ಅಣ್ಣನ ಮೇಲೆ ಇರೋ ಪ್ರೀತಿ. ನಮ್ಮ ಅಣ್ಣ ಏನ್ ತಪ್ಪು ಮಾಡಿದಾರೆ ಅಂತ ಅವ್ರು ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅಣ್ಣ ತಪ್ಪು ಮಾಡಿಲ್ಲ, ಹಾಗಾದ್ರೆ ನೀವು ತಪ್ಪು ಮಾಡಿದ್ರಾ? ಎಲ್ರು ಅರೆಸ್ಟ್ ಮಾಡ್ರಿ. ಅವ್ರು ಯಾರು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವಳು ನಾನು. ಹೌದು, ಈ ಮನೇಲಿ ನನ್ನ ಗಂಡನ್ ಬಿಟ್ರೆ ಬೇರೆ ಯಾರು ನನ್ನ ಗೌರವಿಸ್ತಾ ಇರ್ಲಿಲ್ಲ. ಎಲ್ರು ಗೌರಿನ ತುಂಬಾ ಪ್ರೀತಿಸ್ತಾ ಇದ್ರು. ಅವಳು ಈ ಮನೆ ಸೊಸೆಯಾಗಿ ಬಂದ್ರೆ ನನ್ನೆಲ್ಲಿ ದೂರ ಮಾಡ್ಬಿಡ್ತಾರೋ ಅಂತ ನಾನೇ ಅವಳನ್ನ ನೀರಲ್ಲಿ ತಳ್ಳಿ ಕೊಲೆ ಮಾಡ್ಬಿಟ್ಟೆ. ಯಾಕೆ ಹೀಗೆ ಮಾಡಿದೆ? ನಡೆದಿದ್ದೇನು ಅಂತ ನಮ್ಮೆಲ್ರಿಗೂ ಗೊತ್ತು. ನಿಮ್ ಮೇಲೆ ನಿಮ್ ತಮ್ಮಂದ್ರ ಮೇಲೆ ನೀವು ಪ್ರಾಣನೇ ಇಟ್ಕೊಂಡಿದ್ದೀರಾ. ತಮ್ಮನ್ ಕೈ ಕೋಳ ತೋಡ್ಸೋದನ್ನ ನೀವ್ ಸಹಿಸಲ್ಲ, ನಿಮ್ ಕೈ ಕೋಳ ಹಾಕೋದನ್ನ ನಿಮ್ ತಮ್ಮಂದ್ರೆ ಸಹಿಸಲ್ಲ. ನಿಮ್ 5 ಜನಕ್ಕೂ ಕೋಳ ಹಾಕ್ತಾರೆ ಅಂದ್ರೆ ನಾನು ಹೇಗ್ರಿ ಸಹಿಸ್ಲಿ? ಅನಿ ದೊಡ್ಡ ವಿದ್ಯಾವಂತ ಆಗ್ಬೇಕನ್ನೋದೇ ನಿಮ್ ಕನಸು. ಆ ಕನಸು ನನಸಾಗ್ಬೇಕು. ಅವ್ನು ಜೈಲಿಗೆ ಹೋಗ್ಬಾರ್ದು, ಅದೇ ನನ್ನ ಆಸೆ. ನಾನೇನಾದ್ರೂ ತಪ್ಪು ಮಾಡಿದ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವಳು ಜೈಲಿಗೆ ಹೋದ್ರೆ ಏನು ಪ್ರಯೋಜನ? ಆ ವಿಷ್ಣು ಜೈಲಿಗೆ ಹೋಗ್ಬೇಕು. ಅಟ್ಲೀಸ್ಟ್ ನಿನ್ ತಮ್ಮನ್ ಕೊನ್ನಲ್ಲ, ಅವನಪ್ಪನಾದ್ರೂ ಜೈಲಿಗೆ ಹೋಗ್ಬೇಕು. ಅದಕ್ಕೋಸ್ಕರ ನನ್ನ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಹೋದ್ರೂ ಪರವಾಗಿಲ್ಲ, ಅವನು ಮಾತ್ರ ಜೈಲು ಪಾಲ ಆಗ್ಲೇಬೇಕು. ನೀವೇನು ಚಿಂತೆ ಮಾಡಬೇಡಿ ಸರ್. ವಿಷ್ಣುನ ಒಳಗಾಕಿ ಅವನ ಕತೆ ಮುಗಿಸೋದಿಕ್ಕೆ ಯಾವ ಬಾಣ ಉಪಯೋಗಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೊಲೆ ಮಾಡಿದ್ ನೀನಲ್ಲ ಅಂತ ಗೊತ್ತು. ಅನ್ಯಾಯವಾಗಿ ಒದೆ ತಿಂದು ಸಾಯ್ಬೇಡ. ಕೊಲೆ ಮಾಡಿದ್ ಯಾರು? ಯಾರು? ನಿನ್ನ ಕೊಂದ್ರೆ ಸರಿ, ಕೊಲೆ ಮಾಡಿದ್ ನಾನೇ. ಓಹೋ, ಕೊಲೆ ಮಾಡಿದ್ ನೀನಾ? ಒಪ್ಕೋ, ಮರ್ಯಾದೆಯಾಗಿ ಒಪ್ಕೋ. ಹೇಳು, ಜಗದೀಶ್, ವಾಟ್ ಆರ್ ಯು ಡೂಯಿಂಗ್? ಸತ್ಯನ ಕೇಳಿದ್ರೆ ಬಾಯಿ ಬಿಡ್ತಾ ಇಲ್ಲ, ಅದಕ್ಕೆ ಬಾಯಿ ಬಿಡಿಸ್ತಾ ಇಲ್ಲ. ಸತ್ಯದ ಹೆಸರು ಸುಳ್ಳು ಹೇಳ್ಸೋದಕ್ಕೆ ಲಂಚ ಎಷ್ಟು ತಗೊಂಡಿದ್ಯಾ? ಆರೋಪಿ ತಾನು ಮಾಡಿದ್ದ ಕೊಲೆ ಒಪ್ಕೊಂಡ ಮೇಲೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ. ತಾನು ಮಾಡಿದ ಕೊಲೆನ ಬೇರೆಯವ್ರ ಮೇಲೆ ಹೇಳು ದಂಡಿಸೋದಕ್ಕೆ ನಿನಗೇನ್ ಹಕ್ಕಿದೆ? FIR ಫೈಲ್ ಮಾಡಿಲ್ಲ, ಕೋರ್ಟ್ ಹಾಜರು ಮಾಡಿಲ್ಲ, ಅದು ಒಂದು ಹೆಣ್ಣಿನ ಮೈ ಮುಟ್ಟೋದಕ್ಕೆ ನಿನಗೆ ಯಾವ ರೈಟ್ಸ್ ಕೊಟ್ಟಿದ್ದು? ವಿಷ್ಣು, ಕಾಂಚನ ನೋಡ್ಕೊಂಡ್ ಬರ್ತೀನಿ. ಕಾಂಚನ ಅಲ್ಲಿಲ್ಲ. ಮತ್ತೆಲ್ಲಿದ್ದಾಳೆ? ನನ್ನ ಕಸ್ಟಡಿಯಲ್ಲಿದ್ದಾಳೆ. ಯಾಕೆ? ಸೇಫ್ಟಿಗೆ. ಅವಳ ಮೇಲೆ ಯಾರಾದ್ರೂ ಕೈ ಮಾಡಿದ್ರ? ಹಾ, ಆ CI ಜಗದೀಶು. ವಿಷ್ಣು ನಿಂತ್ಕೋ. ಇನ್ನು ಆವೇಶದಾಗೋ ಕೆಲಸ ಹಾಳು ಮಾಡಬೇಡ. ಮೊದಲು ಕಾಂಚನ ಹೊರಗಡೆ ತರಬೇಕು, ಅದನ್ನು ಯೋಚನೆ ಮಾಡು. ನಾನು ಈ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ಕಮಿಷನರ್ ಇಂದ ಆಲ್ರೆಡಿ ವಾರ್ನಿಂಗ್ ಬಂದಿದೆ. ಇದರಲ್ಲಿ ಅಣ್ಣಾ ಸೇಟ್ ಕೈವಾಡ ಇದೆ ಅಂತ ನನಗನ್ಸುತ್ತೆ. ನಿನ್ನ ಹೆಂಡತಿ ಸ್ಟೇಷನ್ನಲ್ಲೇ ಇದ್ರೆ ಕೊಲೆ ಆರೋಪನ ಅವಳ ತಲೆ ಕಟ್ಟಿ ಜೈಲು ಶಿಕ್ಷೆ ಕಾಯಂ ಆಗೋ ಥರ ಫಿಟ್ ಮಾಡ್ಬಿಡ್ತಾರೆ, ಅಥವಾ ಹೊಡೆದು ಬಡ್ದು ಅವಳು ಬಾಯಿ ಬಿಡಿಸಿ ನಿನ್ನನ್ನು ಜೈಲಿಗೆ ತಳ್ಳಿಬಿಡ್ತಾರೆ. ಒಳಗಾಕೋದಿರ್ಲಿ, ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣನ ಮೈ ಮುಟ್ಟೋದಕ್ಕೂ ನಾವು ಬಿಡೋದಿಲ್ಲ. ಅಂತ ಪರಿಸ್ಥಿತಿ ಬಂದ್ರೆ ನಾವೇ ಒಳಗೋಗ್ತೀವಿ. ಗೌರಿ ನೀರಲ್ಲಿ ಮುಳುಗಿ ಉಸಿರು ಕಟ್ಟಿ ಸತ್ತಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದನ್ನ ಹೇಗ್ ಕೊಲೆ ಅಂತ ಪ್ರೂವ್ ಮಾಡ್ತಾರೆ? ಕೆಲವು ನಾಯಿಗಳು ದುಡ್ಡಿನ ಆಸೆಗೋಸ್ಕರ ಕಾಗೆನ ಕೋಗಿಲೆ ಮಾಡ್ಬಿಡ್ತಾರೆ. ನಮ್ಗೀಗ ಅದು ಮುಖ್ಯ ಅಲ್ಲ. ಕಾಂಚನ ಆಚೆಗೆ ತರಬೇಕು. ನಾನು ಲಾಯರ್ ವಿಶ್ವನಾಥ್ ಹತ್ರ ಮಾತಾಡಿದ್ದೀನಿ. ನೀನು ಹೋಗಿ ಕೋರ್ಟಿಂದ ಬೇಲ್ ತಗೊಂಡು ಬಾ. ಇನ್ನೂ FIR ಆಗಿಲ್ದೇ ಇರೋದ್ರಿಂದ ಕಾಂಚನ ಬದಲಾಗಿ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಸ್ಟೇಷನ್ ಇರಲಿ. ಬೇಲ್ ತಂದ ತಕ್ಷಣ ಬಿಡಿಸ್ಕೊಂಡ್ರಾಯ್ತು. ಅಣ್ಣ, ಅಣ್ಣ ನಾನು ಹೋಗ್ತೀನಿ. ಅಣ್ಣ, ಅಣ್ಣ ನಾನು ಹೋಗ್ತೀನಿ. ಅಣ್ಣ ನಾನು ಹೋಗ್ತೀನಿ. ಅಣ್ಣ ನೀವ್ ಯಾರು ಬೇಡ. ವಿಷ್ಣು, ನಾನು ಹೋಗ್ತೀನಿ. ನೋ ಅಣ್ಣ, ನಾನು ಹೋಗ್ತೀನಿ. ಎಸ್ ದೇವು, ನೀನು ಹೋಗು. ನೀವು
ನೀವೆಲ್ಲ ಸ್ವಲ್ಪ ಇಲ್ಲೇ ಇರಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ವಿಷ್ಣು ಎಲ್ಲಿ? ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನೀನು? ನಮಸ್ಕಾರ ಸರ್. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀರಾ? ನೀನ್ ಯಾಕೆ ಇಲ್ಲಿ ಬಂದೆ? ಬಾಗ್ಲಕ್ಕೆ ಹಾಕ್ತಾ ಇದ್ದೆ. ಹೆದರ್ಕೋಬೇಡಿ ಸರ್, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ವಲ್ಪ ವ್ಯವಹಾರ ಮಾತಾಡೋಣ ಅಂತ. ನಾ ಮಾಡೋ ವ್ಯವಹಾರ ಹೊರಗಡೆ ಗೊತ್ತಾಗಬಾರ್ದು ನೋಡಿ. ಹೆದರ್ಕೋಬೇಡಿ ಸರ್. ಮನೆ ಕಟ್ಟಿಸಿದ್ದೀರಂತೆ? ಹೌದು. ಗ್ರಾನೈಟ್ಸ್ಗೆಲ್ಲ ಹೇಳಿದ್ದೀರಾ? ನೀವೇನು ಯೋಚನೆ ಮಾಡ್ಬಿಡಿ ಸರ್, ನನ್ನ ಫ್ರೆಂಡ್ ಒಬ್ಬ ರಾಜಸ್ಥಾನದಿಂದ ಗ್ರಾನೈಟ್ ತರಿಸ್ತಾನೆ. ಅದನ್ನ ಡಿಸ್ಕೌಂಟ್ ಅಲ್ಲಿ ನಾನು ನಿಮಗೆ ಕೊಡಿಸ್ತೀನಿ. ಏನ್ ಸರ್ ನೀವಿನ್ನೂ ಹೆದರ್ಕೊಂಡೇ ಇದ್ದೀರಾ? ಅಯ್ಯೋ ಅಯ್ಯೋ ಎಷ್ಟೊಂದು ಬೆವರ್ತಾ ಇದ್ದೀರಾ, ಏನ್ ಕತೆ? ಯೋಚನೆ ಮಾಡ್ಬಿಡಿ ಸರ್, ಏನು ಮಾಡಲ್ಲ ನಿಮ್ಗೆ. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ತೀರೇನೋ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತೀರಾ? ಈ ವಿಷ್ಣು ಏನ್ ಬೇಕಾದ್ರೂ ಸಹಿಸ್ತಾನೆ. ಒಂದು ಹೆಣ್ಣಿಗೆ ಅನ್ಯಾಯ ಆದ ಮಾತ್ರ ನನ್ನ ತಮ್ಮನ ಬಿಟ್ಟು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಮ್ಮನ ಮೈ ಮೇಲೆ ಏನಾದ್ರೂ ಒಂದು ಗೆರೆ ಬಿದ್ರು ನನ್ನ ಮಗನೇ ನಾನೇನು ಜೀವ ಸಹಿತ ಉಳಿಸೋದಿಲ್ಲ. ನೀನ್ ಒಳ್ಳೆಯವನಾಗಿದ್ರೆ ನಾನು ತುಂಬಾ ಒಳ್ಳೆಯವನು, ನೀನ್ ಕೆಟ್ಟವನಾದ್ರೆ ನಾನು ಮೃಗ. ನನ್ನ ಕೆಟ್ಟವನಾಗಿ ಮಾಡ್ಬೇಡ, ಹುಷಾರ್. ಗಾಡಿನ ಅಡ್ಡ ನಿಲ್ಲಿಸ್ಬಿಟ್ಟು ಎಲ್ಲಿ ಹೋಗಿದ್ದಾರೆ? ಯಾರು ಕಾಣ್ತಾನೆ ಇಲ್ವಲ್ಲ. ಛೇ, ಕೋರ್ಟಿಗೆ ಬೇಗ ಹೋಗ್ಲಿಲ್ಲ ಅಂತಂದ್ರೆ ಬೇಲ್ ಸಿಗೋದ್ ಕಷ್ಟ. ಯಾರೇ ಈ ಗಾಡಿಗಳು ನಿಲ್ಸಿರೋರು? ಸ್ವಾಮಿ, ಸ್ವಲ್ಪ ಗಾಡಿ ತೆಗೀರಿ, ತುಂಬಾ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ಬೇಕು. ಸ್ವಾಮಿ, ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ಲಿಲ್ವಾ? ಸ್ವಲ್ಪ ಗಾಡಿ ತೆಗೀರಿ. ಸೌರವ್, ವಿಷ್ಣು ಏನ್ ರಮಣ? ದೇವ್ಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋದ್ರು. ಬೇಲ್ ಕೊಟ್ಟಿದ್ಯಾರು? ಭದ್ರ. ನಾನ್ ನಿನಗೆ ಬೇಲ್ ಕೊಟ್ಟು ಜೈಲಿನಿಂದ ಬಿಡಿಸ್ಕೊಂಡು ಬಂದಿದ್ದು ಆಶ್ಚರ್ಯ ಆಗ್ತಿರ್ಬೇಕಲ್ಲ? ಆಗ್ಬೇಕಾದ್ದೆ. ನಿಮ್ಮ ಅಣ್ಣ ನೀವು ಚಿಕ್ಕವರಿರೋವಾಗಿಂದ್ಲೂ ಬರೀ ಊಟ ತಿಂಡಿ ಕೊಟ್ಟು ಮಾತ್ರ ಬೆಳೆಸ್ತಿಲ್ಲ, ಜೊತೆಗೆ ನಮ್ಮ ಮೇಲಿನ ದ್ವೇಷ ಅನ್ನೋ ಕುರುಕು ತಿಂಡಿನೂ ಕೊಟ್ಟು ಬೆಳೆಸಿದಾನೆ. ಆದ್ರಿಂದಾನೆ ನನ್ನ ನಿಮ್ಮ ಮಧ್ಯೆ ಇರಬೇಕಾದ ರಕ್ತ ಸಂಬಂಧದಲ್ಲಿ ಸಂಬಂಧ ಹಾಳಾಗಿ ಬರೀ ರಕ್ತ ಮಾತ್ರ ಉಳ್ಕೊಂಡಿದೆ. ಹಾಗಂತ ನಿಮ್ಮ ಅಣ್ಣ ತಮ್ಮಂದ್ರ ಸಂಬಂಧನ ಹಾಳು ಮಾಡಿ ನಾನು ಸಂಬಂಧ ಬೆಳೆಸ್ಬೇಕು ಅಂತ ನಿನ್ನಲ್ಲಿ ಕರ್ಕೊಂಬರ್ಲಿಲ್ಲ. ಪಾಪ, ಅನ್ಯಾಯವಾಗಿ ನೀನು ಮಾಡದೇ ಇರೋ ತಪ್ಪಿಗೆ ನಿನ್ನನ್ನ ಬಲಿಪಶು ಮಾಡೋದಕ್ಕೆ ಹೊರಟಿದಾನಲ್ಲ ನಿಮ್ಮಣ್ಣ, ಆ ತಪ್ಪು ನಡಿಬಾರ್ದು ಅಂತ ನಿನ್ನಲ್ಲಿ ಕರ್ಕೊಂಬಂದೆ. ಅರ್ಥ ಆಗ್ಲಿಲ್ವಾ? ಪಾಪ ನಿಮ್ಗೆ ಹೆಂಗ ಅರ್ಥ ಆಯ್ತದೆ? ಈ ಕನೆಕ್ಷನ್ ಹೆಂಗೆ ಅಂತ ನಮಗ ಅರ್ಥ ಆಗಕ್ಕೆ ಇಷ್ಟು ವರ್ಷ ಬೇಕಾತು. ಆದ್ರೆ ಸಂಬಂಧನೇ ಇಲ್ಲದೆ ಇರೋ ಒಬ್ಬ ಅನಾಥ ನಾಯಿ ಆ ನಿಮ್ಮ ಅನಿರುದ್ಧ. ಆಹಾ, ಅವನನ್ನು ಕಂಡ್ರೆ ನಿಮ್ಮ ಅಣ್ಣನಿಗೆ ಯಾರ ಮೇಲೂ ಇಲ್ಲದಷ್ಟು ಅಕ್ಕರೆ. ನಿಮ್ಮನ್ನೆಲ್ಲ ದುಡಿಯೋದಕ್ಕೆ ಹಾಕೊಂಡು ಅವನನ್ನ ದುಬಾರಿ ಹಾಸ್ಟೆಲ್ನಲ್ಲಿಟ್ಟು ಓದಿಸ್ದ. ಆದ್ರೆ ಅವನೇನ್ ಮಾಡ್ದ? ಓದೋದನ್ ಬಿಟ್ಟ ಆದಿ ಅನ್ನೋ ರೌಡಿಗೆ ದುಡ್ಡು ಕೊಟ್ಟು ಅಣ್ಣ ಸೆಟ್ ತಮ್ಮನ್ನ ಕೊಲೆ ಮಾಡಿಸಿದಾನೆ. ಅದ್ರ ತಪ್ಪಿಗೆ ಆದಿ ತಂಗಿ ನಿಮಗ್ ಕನೆಕ್ಷನ್ ಆದ್ಲು. ಅವಳಿಗೆ ಈಜು ಬರಲ್ಲ ಅಂತ ಗೊತ್ತಿದ್ರು ಅವಳನ್ನ ನೀರಿಗೆ ತಳ್ಳಿ ಕೊಲೆ ಮಾಡಿಸಿದಾನೆ.
ಅಯ್ಯೋ ಅಯ್ಯಯ್ಯೋ ಅಂತ ಒಬ್ಬ ಕೊಲಗಾರನ್ ನುಳ್ಸಕ್ಕೋಸ್ಕರ ನಿಮ್ಮಣ್ಣ ನಿನ್ನೆ ಜೈಲ್ ಪಾಲ್ ಮಾಡ್ತಾವನೆ. ಅಂದ್ರೆ ಅವರಿಬ್ಬರಿಗೂ ನೆತ ಕಲೆಕ್ಷನ್. ಒಬ್ಬ ಅನಾಥನ್ನ ತಮ್ಮ ಅಂತ ಹೇಳ್ಕೊಳ್ಳೋದು ತಪ್ಪಲ್ಲ, ಆದ್ರೆ ಅವನು ಮಾಡಿರೋ ಕೊಲೆಗೆ ಸ್ವಂತ ತಮ್ಮನ್ನೇ ಬಲಿ ಕೊಡೋದಿದೆಯಲ್ಲ ಅದು ತಪ್ಪು. ಇದನ್ನೆಲ್ಲ ನೋಡ್ತಿದ್ರು ಕೇಳದೆ ಇರೋದು ತಮ್ಮನಾಗಿರೋ ನಿನ್ನ ತಪ್ಪು. ಇಷ್ಟೆಲ್ಲ ತಪ್ಪುಗಳು ನಡೀತಿದ್ರು ತೆಪ್ಪು ಕೂತಿರೋದು ನನ್ನ ತಪ್ಪಾಗುತ್ತೆ. ಯಾಕೆ ಅಂದ್ರೆ ನಾನು ನಿಮ್ಮ ಅಣ್ಣನೇ. ನೋಡಪ್ಪ, ಅಣ್ಣನಾಗಿ ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ. ತಮ್ಮನಾಗಿ ನಿನ್ನ ಕರ್ತವ್ಯನ ನೀನು ಮಾಡೋದು ಬಿಡೋದು ನಿನಗೆ ಸೇರಿದ್ದು. ಏನಣ್ಣ ನೀನು ಅವ್ನ್ ಬೇಲ್ ತನ್ ಮಾತ್ರಕ್ಕೆ ಶತ್ರು ಅಂತ ಗೊತ್ತಿದ್ರು ಅವನ ಜೊತೆ ಹೋಗ್ಬಿಡದ? ಅಣ್ಣ ಏನು ನಿನ್ನ ಬಿಡಿಸ್ಕೊತಾ ಇರಲ್ವಾ? ಬಿಡಿಸ್ಕೊಂಡು ಬಂದಿದ್ ನೋಡಿದ್ನಲ್ಲ. ಅಂದ್ರೆ ನಿಮ್ಮ ಅಣ್ಣನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂತ ಅರ್ಥನಾ? ಇರ್ಬೇಕು ಅಂತಾನೆ ನನ್ನ ನಂಬಿಕೆ ಇದೆ ಅಂತ ನಿನಗ್ ನಂಬಿಕೆ ಇದ್ರೆ ನಿಜ ಹೇಳು, ಅನಿರುದ್ಧ ಯಾರು? ಇದೇನಣ್ಣ ಹೊಸದಾ ಕೇಳ್ತಾ ಇದ್ಯಾ? ಅವನು ನಮ್ ತಮ್ಮ ತಾನೇ? ಇಲ್ಲ, ಅವನ್ ನಮ್ಮ ಒಡ ಹುಟ್ಟೋನಲ್ಲ, ಅವನೊಬ್ಬ ಅನಾಥ. ನಿನ್ನ ದೃಷ್ಟಿಲಿ ಅವನು ಅನಾಥ ಅನ್ನೋದಾದ್ರೆ ಮೊದಲು ನಾವು ಅನಾಥರು ಅನ್ನೋದನ್ನ ಮರಿಬೇಡ. ನಾವು ಅನಾಥರು, ನಮ್ಮಪ್ಪ ಅಮ್ಮ ಸತ್ತೋಗಿದಾರಂತ ಪ್ರಪಂಚಕ್ಕೆ ಗೊತ್ತು. ಆದ್ರೆ ಅವನು ಯಾರು? ಅವ್ರ ಅಪ್ಪ ಅಮ್ಮ ಯಾರು? ಅವ್ರು ಬದುಕಿದಾರ ಸತ್ತಿದಾರ? ಅವನು ಯಾಕೆ ನಮ್ಮ ಜೊತೆಲಿದಾರಂತ ಪ್ರಪಂಚಕ್ಕಲ್ಲ, ಪಕ್ಕದಲ್ಲಿರೋ ನಮಗೆ ಗೊತ್ತಿಲ್ಲ. ಅವನ್ ಏನ್ ತಪ್ಪು ಮಾಡಿದ್ರು ಕ್ಷಮಿಸ್ತೀಯ, ಅವನ್ ಎಷ್ಟು ಓದಿದ್ರು ಓದಿಸ್ತೀಯ, ನಮಗಿಂತೂ ಹೆಚ್ಚಿನ ಪ್ರೀತಿ ಪ್ರೇಮ ವಾತ್ಸಲ್ಯ ತೋರಿಸ್ತೀಯ. ತಮ್ಮಂದ್ರಿಗಿಂತೂ ಅವನು ಹೆಚ್ಚು ಅನ್ನೋದಾದ್ರೆ ಅವನಿಗೂ ನಿನಗೂ ಏನ್ ಸಂಬಂಧ? ನಿನಗೂ ನನಗೂ ಏನ್ ಸಂಬಂಧ ಇದೋ ಅದೇ ಸಂಬಂಧ. ಅವನು ನನ್ನ ತಮ್ಮ ಅಷ್ಟೇ. ಅನಿ ಬಾ. ನೋಡಿದ್ರ ಇಷ್ಟು ದಿವಸ ನಮ್ಮ ಪಾಲ್ಗೆ ಅಣ್ಣನೇ ದೇವ್ರು ಅಣ್ಣನೇ ಸರ್ವಸ್ವ ಅನ್ಕೊಂಡಿದ್ವಿ. ಅವನು ಏನ್ ಹೇಳಿದ್ರು ಮಾಡ್ತಾ ಇದ್ವಿ ಹೊರತು ಯಾವತ್ತು ಯಾಕೆ ಏನು ಅಂತ ಕೇಳ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಕೇಳಿದ ಒಂದೇ ಒಂದು ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಇನ್ನೂ ಉತ್ತರನೇ ಸಿಗದೆ ಇರೋ ಇಂಥ ಎಷ್ಟು ಪ್ರಶ್ನೆ ಇದಾವೋ ಏನೋ. ಚೆನ್ನಾಗಿ ಮಾತಾಡ್ದೆ ದೇವ, ಆದ್ರೆ ಯಾವತ್ತೂ ನೀ ಈ ತರ ಮಾತಾಡಿರ್ಲಿಲ್ಲ. ಯಾರೋ ನಿನ್ ತಲೆಗೆ ವಿಷ ತುಂಬಿರ್ಬೇಕು. ಸುಂದರವಾದ ಚಿತ್ರಾನ ಒಂದು ಸಣ್ಣ ಮಸಿ ನುಂಗ್ ಹಾಕೋ ಹಾಗೆ ನಿನ್ನ ಒಂದು ಸಣ್ಣ ಪ್ರಶ್ನೆ ಅವನು 20 ವರ್ಷದ ಶ್ರಮನ ನುಂಗು ಬಿಡ್ತಲ್ಲ. ಶ್ರಮಕ್ಕೆ ಫಲ ಸಿಗೋದು ಪ್ರಶ್ನೆಯಿಂದ ಅಲ್ಲ, ಪ್ರಾಮಾಣಿಕತೆಯಿಂದ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ಅವನ ಪ್ರಾಮಾಣಿಕತೆ ಬಗ್ಗೆ ಮಾತಾಡೋ ಹಕ್ಕು ನಿನಗಲ್ಲ, ಆ ಭಗವಂತನಿಗೂ ಇಲ್ಲ. ಹಾಗಾದ್ರೆ ಒಂದ್ ನಿಜ ಹೇಳಿ ರಮಣ, ಅನಿ ಯಾರು? ನನಗ್ ಬುದ್ಧಿ ಬಂದಾಗಿನಿಂದ ಅವನ್ ನನ್ನ ಜೊತೆಲಿ ಹುಡ್ತೋನೆ ಅನ್ಕೊಂಡಿದ್ದೀನಿ. ಆದ್ರೆ ಇವತ್ತು ಸುಳ್ಳು ಅನಿಸ್ತಾ ಇದೆ, ಮನಸ್ಸಿಗೆ ಬರಬಾರ್ದೆಲ್ಲ ಬರ್ತಾ ಇದೆ. ಹೇಳಿ, ಅನಿ ಯಾರು? ಅನಿ ಯಾರು? ಅವನ್ ಯಾರು ಅಂತ ನಿಂಗೆ ಗೊತ್ತಾಗ್ಲೇಬೇಕಾ? ಹೌದು, ಅವನು ನನ್ನ ಮಗ. ನಾನೇ ಜನ್ಮ ಕೊಟ್ಟ ನನ್ನ ಸ್ವಂತ ಮಗ. ನಾನು ಚಿಕ್ಕವನಿದ್ದಾಗಿಂದಲೂ ನಿಮ್ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಬೆಳೆದವನು. ನಿಮ್ಮ ಅಪ್ಪನಿಗೆ ನನ್ನನ್ನು ಕಂಡ್ರೆ ಪ್ರಾಣ. ಅವರೇ ಒಂದು ಹುಡುಗಿನ ನೋಡಿ ನನಗೆ ಮದುವೆನೂ ಮಾಡಿದ್ರು, ನನಗೊಂದು ಮಗುನೂ ಆಯ್ತು. ಅಲ್ಲಿವರೆಗೂ ಸಂಸಾರ ತುಂಬಾ ಚೆನ್ನಾಗಿತ್ತು. ಆಮೇಲೆ ಶುರು ಆಯ್ತು ತಕರಾರು. ನನ್ನ ಹೆಂಡತಿ ಹೇಳಿದ್ಲು, ಈ ಮನೆಯಲ್ಲಿ ನಿಯತ್ತಿಂದ ದುಡ್ಕೊಂಡು ಬಿದ್ದಿರೋದು ಬೇಕಾಗಿಲ್ಲ, ನಡಿ ಹೊರಗಡೆ ಅಂತ. ನಾನು ಹಠ ಮಾಡಿದೆ, ಈ ಮನೆ ಬಿಟ್ಟು ನಾ ಬರೋದಿಲ್ಲ ಅಂತ. ನಮ್ಮಿಬ್ಬರು ತಿಕ್ಕಾಟದಲ್ಲಿ ಒಂದ್ ದಿವಸ ಮಗುನ ಇಲ್ಲೇ ಬಿಟ್ಟು ಹೊರಟೇ ಹೋದ್ಲು. ಮತ್ತೆ ನಾನು ನನ್ನ ಹೆಂಡತಿ ನೋಡಿದ್ದು 6 ವರ್ಷದ ನಂತರ. ಅವಳ ಸತ್ತು ಸುದ್ದಿ ಬಂದಾಗ ಅವಳಿಂದ ಮಣ್ಣು ಮಾಡಿ ಮತ್ತೆ ವಾಪಸ್ ಬಂದೆ. ಆಗ ನಿಮ್ಮ ಅಪ್ಪನ ಕೊಲೆ ಆಗಿ ನೀವೆಲ್ಲ ಬೀದಿ ಪಾಲಾಗ್ಬಿಟ್ಟಿದ್ರಿ. ನಿಮ್ಮ ಮುಂದೆ ನನ್ನ ಮಗ ಅಪ್ಪ ಅಂತ ಕರೆದ್ರೆ ಎಲ್ಲಿ ನಿಮ್ಮ ಮನಸ್ಸುಗಳಿಗೆ ಅಪ್ಪ ಇಲ್ಲ ಅನ್ನೋ ಭಾವನೆ ಬಂದುಬಿಡುತ್ತೋ ಅಂತ ತಿಳ್ಕೊಂಡು ಅವನು ಅನಾಥ ಅಂತ ಹೇಳಿ ನಿಮ್ ಜೊತೆಲಿ ಬೆಳೆಸ್ದೆ. ಇದು ಗೊತ್ತಿದ್ದ ನಿಮ್ಮ ಅಣ್ಣ ಅವನ ಕಣ್ಣಿಗಿಂತಲೂ ಜೋಪಾನವಾಗಿ ಅವನನ್ನ ಇಷ್ಟು ದೊಡ್ಡವನ್ನಾಗಿ ಬೆಳೆಸ್ದ. ಹಾಗೂ ನೀನ್ ನಾನು ಒಂದ್ ದಿವಸ ಕೇಳಿದೆ, ಏನಪ್ಪ ನಿನ್ನನ್ನ ಹುಟ್ಟಿಸಿದ ಅಪ್ಪ ಯಾರು ಅಂತ ನಿಂಗೆ ಗೊತ್ತಾಗೋದು ಬೇಡವಾ ಅಂತ. ಅದಕ್ಕೆ ಅನಿ ಹೇಳ್ದ, ಇಲ್ಲ ಇಲ್ಲ ಬೇಡ, ನನಗೆ ಸಮಸ್ತವೂ ದೊಡ್ಡಣ್ಣ, ಅವನೇ ಅಪ್ಪ,
ಅವನೇ ಅಮ್ಮ, ನನ್ನ ಸರ್ವಸ್ವ ಅವನೇ. ನನ್ಗೆ ಹೇಳ್ಬೇಡಿ. ನಿಮ್ಗೆ ಅಷ್ಟು ಹೇಳ್ಬೇಕು ಅಂತ ಅನ್ಸಿದ್ರೆ ದೊಡ್ಡಣ್ಣನ ಕಿವಿಯಲ್ಲಿ ನನ್ನನ್ನು ಹುಟ್ಟಿಸಿದವ್ರು ಯಾರು ಅಂತ ಹೇಳ್ಬೇಡಿ ಅಂತಂದ. ಇದೆಲ್ಲ ಏನ್ ಗೊತ್ತಾ? ನಿಮ್ಮ ಅಣ್ಣ ಅವನ ಮೇಲೆ ಇಟ್ಟಿರೋ ಪ್ರೀತಿಯ ಮಹಾಪುರ, ಅದು ಅವನ ಬಾಳಲ್ಲಿ ನಡೆದದ್ದು. ಧರ್ಮರಾಯನ 4 ಜನ ತಮ್ಮಂದರು ವಿಷದ ನೀರು ಕುಡಿದು ಸತ್ತು ಬಿದ್ದಿದ್ದಾಗ ಯಕ್ಷ ರೂಪದಲ್ಲಿದ್ದ ಯಮ ಬಂದು ಕೇಳ್ದ, 4 ಜನ ತಮ್ಮಂದ್ರಲ್ಲಿ ಒಬ್ಬನ್ನ ಬದುಕಿಸ್ತೀನಿ, ಯಾರು ಬೇಕು ಕೇಳು ಅಂತಂದ. ಆಗ ಧರ್ಮರಾಯ ನಕುಲನ್ನ ಕೇಳ್ದ. ಯಾಕೆ ಗೊತ್ತಾ? ಕುಂತಿಗೆ ನಾನಿದ್ದೀನಿ, ಮಾಧುರಿಗೆ ಅನ್ಯಾಯ ಆಗಬಾರ್ದು ಅಂತ. ಅದಕ್ಕೆ ಕೈ ಹಿಡಿದು ಹೆಂಡತಿ ಜೈಲ್ಗೆ ಹೋಗ್ತಾ ಇದ್ರು, ಅವಳನ್ನ ತಡಿಲಿಲ್ಲ, ನಿನ್ನ ಒಳಗಾಕ್ಸೋದಕ್ಕೆ ಹಿಂಜರಿಲಿಲ್ಲ. ಯಾಕೆ ಗೊತ್ತಾ? ನನ್ನ ಮಗ ಜೈಲ್ಗೆ ಹೋಗ್ಬಿಟ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ಅಂತ. ಇದಪ್ಪ ಅವನ ದೊಡ್ಡ ಗುಣ, ಇದು ಅವನ ದೊಡ್ಡ ಗುಣ. ಆ ಭದ್ರನ ಮಾತು ಕೇಳ್ಕೊಂಡು ಈ ಪ್ರಶ್ನೆ ಕೇಳಿ ದೇವ್ರಂತ ಅಣ್ಣನ ಮನ್ಸಿಗೆ ಬೇಜಾರು ಮಾಡ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಗೊತ್ತಿಲ್ಲದೆ ಅನಿ ಬಗ್ಗೆ ಏನೇನೋ ಪ್ರಶ್ನೆ ಕೇಳ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ರಮಣ, ದಯವಿಟ್ಟು ನನ್ನ ಕ್ಷಮಿಸಿ. ಇರ್ಲಪ್ಪ, ಅನಿ ನಮ್ ತಮ್ಮನೇ. ಅವನ್ ಯಾವತ್ತಿದ್ರು ನಮ್ ತಮ್ಮನೇ ರಮಣ, ಯಾವತ್ತಿದ್ರು ನಮ್ ತಮ್ಮನೇ. ಯಾಕೋ ಏನಾಯ್ತು? ನನ್ ಮಾತು ಕೇಳು. ಸತ್ಯ ಹೇಳಲೇಬೇಕು. ಬೇಡ ಬೇಡ ಕಣೋ. ಯಾನಿ ನಿಂತ್ಕೋ. ಬಿಡೋದನ್ನ ನಾನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ಬೇಕು, ಬೇರೆ ಯಾರು ಅದನ್ನ ಅನುಭವಿಸಬಾರ್ದು. ಬಿಡು. ನೀನ್ ಯಾವ ತಪ್ಪು ಮಾಡಿಲ್ಲ ಕಣೋ. ನೀನ್ ಯಾಕೆ ಹುಚ್ಚಿನ ತರ ಮಾತಾಡ್ತಾ ಇದ್ಯಾ? ನೀನ್ ಕೊಲೆ ಮಾಡಿಲ್ಲ. ನಿನ್ ಕೈಯಿಂದ ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ ಕಣೋ. ನೋಡೋ, ಅವಳಾಗ ಸಾಯ್ಬೇಕು ಅಂತ ಅವಳ ಹಣೆಲ್ ಬರ್ದಿತ್ತು, ಅದು ನಡೆದೋಯ್ತು. ಅದ್ರಲ್ಲಿ ನಿಂದಾಗ್ಲಿ ಯಾರ್ದಾಗ್ಲಿ ಏನ್ ತಪ್ಪಿಲ್ಲ ಕಣೋ. ಈ ಚೊಕ್ ಬರ್ದೆ ನೀರಲ್ಲಿ ಮುಳುಗ್ ಸತ್ತೋದ್ಲು ಅಷ್ಟೇ. ಅದನ್ನ ನಂಬೋಕೆ ತಯಾರಾಗು. ಗೌರಿ ನಾನ್ ತುಂಬಾ ಇಷ್ಟಪಟ್ಟ ಹೆಣ್ಣು, ಅವಳು ಸತ್ತೋದ್ಲು. ನನಗ್ ತುಂಬಾನೇ ನೋವಾಗಿದೆ ಕಣೋ. ಅದಕ್ಕೋಸ್ಕರ ನಿನ್ನ ಕಳ್ಕೊಳಕ್ಕೆ ನಾನು ತಯಾರಾಗಿಲ್ಲ ಕಣೋ. ನೀನ್ ನನಗ್ ಬೇಕು ಕಣೋ, ಬೇಕು. ನೀನ್ ಹೋಗಿ ಜೈಲಲ್ಲಿ ಒಂಟಿಯಾಗಿ ಕತ್ಲೆ ಕೋಣೆಲ್ ಕೊಳಿಬಾರ್ದು ಕಣೋ, ಕೊಳಿಬಾರ್ದು. ನೋಡು, ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋನ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿತ್ತ ನೋಡೋ. ನಾನು ಓದಿದ್ ಕಡಿಮೆನೆ, ಆದ್ರೆ ಓದಿದ್ದೆಲ್ಲ ಈ ಮನುಷ್ಯನ್ ನೋಡ್ಕೊಂಡೆ. ಅವನು ಹಿಟ್ಟು ಹೆಜ್ಜೆಯಿಂದನೇ ಹೆಜ್ಜೆ ಇಟ್ಟು ನಡ್ಕೊಂಡು ಬಂದವನು ನಾನು ಯಾವತ್ತೂ ಬೀಡಿ ಸಿಗರೇಟ್ ಸೇರ್ಲಿಲ್ಲ, ಹೆಂಡ ಕುಡಿಲಿಲ್ಲ. ಯಾಕೆ ಗೊತ್ತಾ? ಅಣ್ಣ ಇದ್ ಯಾವ ಅಭ್ಯಾಸನೂ ಮಾಡ್ಲಿಲ್ಲ ಅಂತ. ಈ ದೇವ್ರನ್ನ ನೋಡ್ಕೊಂಡೆ ನನ್ನ ಜೀವನ ರೂಪಿಸ್ಕೊಂಡೆ ಕಣೋ. ನೋಡ್ರೋ, ನಾವೆಲ್ಲರೂ ತಪ್ಪು ಮಾಡಿದ್ದೀವಿ. ತಿಳಿದೋ ತಿಳಿದೇನೋ ನಾನು ತಪ್ಪು ಮಾಡಿದ್ದೀನಿ. ಅಣ್ಣನ ಎದುರು ನಿಂತು ಮಾತಾಡ್ಬಿಟ್ಟೆ. ಆದ್ರೆ ಇನ್ನು ಯಾವತ್ತೂ ಜೀವನದಲ್ಲಿ ಆ ರೀತಿ ತಪ್ಪು ಮಾಡೋದಿಲ್ಲ. ನೀನೇನು ಎದುರ್ಕೋಬೇಡ. ನಿನಗೆ ಯಾರು ಏನ್ ಶಿಕ್ಷೆ ಕೊಟ್ರು ನಿನ್ನ ಪರವಾಗಿ ಅದನ್ನ ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ.
ನನ್ನ ತಮ್ಮಂದ್ರು ನನ್ನ ಕೈಯಲ್ಲೇ ಇದ್ದಾರೆ, ನನ್ನ ಕೈಯಲ್ಲೇ ಇದ್ದಾರೆ. ನನ್ನ ತಮ್ಮಂದ್ರು ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನಂಗಿದೆ ಕಣಯ್ಯ. ಯಾವುದೋ ಕೆಟ್ಟಗಳಿಗೆ ಆಕಸ್ಮಿಕವಾಗಿ ಘಟನೆ ನಡೆದೋಯ್ತು. ಇದರಿಂದ ನಮ್ಮೆಲ್ಲರ ಮನಸ್ಗೂ ನೋವಾಗಿದೆ. ಆ ನೋವು ನಾವು ಮರಿಬೇಕು. ನೋಡಿ, ಯಾವತ್ತೂ ನಮ್ಮಲ್ಲಿ ಅನುಮಾನದ ಸುಳಿ ಆಗ್ಲಿ ದ್ವೇಷ ಆಗ್ಲಿ ಬೆಳಿಬಾರ್ದು. ನಾವೆಲ್ಲ ಒಂದಾಗಿದ್ರೆ ಯಾವ ದುಷ್ಟ ಶತ್ರುನು ನಮ್ಮನ್ನು ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನನ್ನ ಕಣ್ಣೆದುರಿಗೆ ನಮ್ಮಪ್ಪನ ತುಂಡು ತುಂಡಾಗಿ ಕತ್ತರಿಸಿದಾಗ್ಲು ನನ್ನ ಕಣ್ಣಲ್ಲಿ ನೀರು ಬರಲಿಲ್ಲ. ಆದ್ರೆ ನನ್ನ ತಂಗಿ ಸತ್ತಿರೋ ವಿಷಯ ಕೇಳಿ ನನ್ನ ಕಣ್ಣಲ್ಲಿ ನೀರಲ್ಲ, ರಕ್ತ ಬರ್ತೈತೆ. ರಕ್ತ ಬರ್ಬೇಕಾಗಿರೋದು ನಿನ್ನ ಕಣ್ಣಲ್ಲಲ್ಲ, ನಿನ್ನ ತಂಗಿನ ಕೊಂದು ನೀರಲ್ಲಿ ಮುಳುಗಿ ಸತ್ಲು ಅಂತ ಕತೆ ಕಟ್ತಿದಾನಲ್ಲ ಆ ವಿಷ್ಣು, ಅವನ ಗುಂಡ್ಗೇಲಿ. ಈ ಸತ್ಯ ನಿನಗೆ ಗೊತ್ತಾಗ್ಲಿ ಅಂತಾನೆ ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ನಿನಗೆ ಬೇಲ್ ಕೊಟ್ಟು ಜೈಲಿಂದ ಕರ್ಕೊಂಡ್ ಬಂದಿರೋದ್ ನಾನು. ರಕ್ಷಣೆ ಕೊಡ್ತಾರೆ ಅಂತ ನಂಬಿ ನಿನ್ ತಂಗಿನ ಅವ್ರ ಮನೆಗೆ ಕನೆಕ್ಷನ್ ಮಾಡಿದೆ. ಅವ್ನ ತಮ್ಮನ ಬದಲು ನೀನೇ ಜೈಲ್ಗೋದೆ. ಆದ್ರೆ ಅವರು ನಿನ್ ನಂಬಿಕೆಗೆ ದ್ರೋಹ ಮಾಡಿ ನಿನ್ ತಂಗಿನ ಕೆಡಿಸಿ ಬಸೂರು ಮಾಡ್ಬಿಟ್ರು ಕಣಯ್ಯ. ಹೌದು ಅದೇ, ನಿನ್ ತಂಗಿ ಒಳ್ಳೆ, ಆದ್ರೆ ಅವ್ನ ತಮ್ಮಂದ್ರಲ್ಲಿ ಯಾರೋ ಒಬ್ಬ ನಮ್ಸು ಮೋಸ ಮಾಡಿದಾನ ಪಾಪ ನಿನ್ ತಂಗಿಗೆ. ಆದಿ, ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ಅವನ ವಂಶನ ನಿರ್ವಂಶ ಮಾಡಿ ನಿನ್ನ ತಂಗಿನ ಕೊಂದ ಅನ್ಯಾಯಕ್ಕೆ ಅವನ ಮೇಲೆ ಸೇಡ್ತಿರು. ಅಣ್ಣ ಎಲ್ಲೂ ಕಾಣ್ತಾನೆ ಇಲ್ಲ. ಇಲ್ಲೇ ಇರ್ತೀನಿ ಅಂತ ಹೇಳಿದ್ದ. ಇಲ್ಲಿಗೆ ಬಂದಿದ್ದಾನೇನೋ? ಹೌದು, ಇಲ್ಲಿಗೆ ಬಂದಿದ್ದಾನೆ. ಅಲ್ಲಿ ನೋಡು, ಅಲ್ಲೇ ಇದ್ದಾನೆ. ಅಣ್ಣ, ಡಿವೈಎಸ್ಪಿ ಫೋನ್ ಮಾಡಿದ್ರು. ಆದಿ ಬೇಲ್ ತಗೊಂಡು ಜೈಲಿಂದ ಆಚೆ ಬಂದಿದ್ದಾನಂತೆ. ಅದಕ್ಕೆ ಹುಷಾರಾಗಿದೆ ಅಂತ ಹೇಳೋಕ್ ಹೇಳಿದ್ದಾರೆ. ನೀನಾ? ನೀವು ಎಷ್ಟೇ ಹುಷಾರಾಗಿದ್ರು ನನ್ನ ಕೈನ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ನನ್ನ ತಂಗಿನ ಕೊಂದ ನಾಯಿಗಳು. ನೀವು ನಾನು ಕೊಲೆ ಮಾಡ್ದೆ ಬಿಡಲ್ಲ. ನಾವು ಯಾರು ಕೊಲೆ ಮಾಡಿಲ್ಲ. ಕತ್ತಿ ಬಿಸಾಕಿದ್ರೆ ಮಾತ್ರ ನಾವ್ಯಾರು ಕೊಲೆ ಮಾಡಿಲ್ಲ. ಗೌರಿನ ಯಾರು ಕೊಲೆ ಮಾಡಲಿಲ್ಲ. ಅವಳೇ ನೀರಲ್ಲಿ ಸತ್ತ. ಸುಳ್ಳು ಹೇಳ್ತಿದ್ಯಾ ನೀನು? ಅದೇ ಸುಳ್ಳು ಹೇಳ್ತಾ ಇಲ್ಲ, ಸತ್ಯನ ಹೇಳ್ತಾ ಇದ್ದೀನಿ. ಅವಳು ನಾನು ಮನೆ ಮಗನ ತರ ನೋಡ್ಕೊತಾ ಇದ್ವಿ. ನಾವು ಕೊಲೆ ಮಾಡಲಿಲ್ಲ. ನೀವೇ ಸಾಯಿಸಿದ್ದು ನನ್ನ ತಂಗಿನ. ನಾನು ಹೇಳೋದನ್ನ ಕೇಳು. ನಿನ್ ತಂಗಿನ ನಾವ್ ಯಾರು ಕೊಲೆ ಮಾಡಿಲ್ಲ. ನಿನ್ನ ತಂಗಿ ಸತ್ತಿದ್ರಿಂದ ನಿನ್ಗೆಷ್ಟು ದುಃಖ ಆಗಿದೋ ಅಷ್ಟೇ ದುಃಖ ನನಗಾಗಿದೆ. ಸುಳ್ಳು ಸುಳ್ಳು, ನನಗೆಲ್ಲ ಗೊತ್ತು. ನನ್ನ ತಂಗಿನ ಗರ್ಭಿಣಿ ಮಾಡಿ ನೀವೇ ಅವಳ ಕೊಂದಿದ್ದು. ಆದಿ, ಏನ್ ಹೇಳ್ತಾ ಇದೀಯ? ನಿನ್ನ ತಂಗಿ ಗರ್ಭಿಣಿನ? ಹೌದು, ನೀವೇ ಅವಳ ಕೊಂದಿದ್ದು. ಒಂದು ವೇಳೆ ನೀನ್ ಹೇಳಿದ್ ನಿಜ ಆಗಿದ್ರೆ ಸಾಯ್ತಾ ಇದ್ದಿದ್ದು ನಿನ್ನ ತಂಗಿ ಅಲ್ಲ, ನನ್ನ ತಮ್ಮ. ನಾನೇ ನನ್ನ ಕೈಯಾರ ಅವನ ಕತ್ತರಿಸಿ ತುಂಡು ತುಂಡಾಗಿ ಬಿಸಾಕ್ತಾ ಇದ್ದೆ. ನನ್ನ ತಮ್ಮಂದ್ರ ಬಗ್ಗೆ ಎದೆ ತಟ್ಟಿ ಹೇಳ್ಕೊಳ್ಳೋಷ್ಟು ಧೈರ್ಯ ನನಗಿದೆ. ನಿಜ ಹೇಳ್ತಾ ಇದ್ದೀನಿ, ನಿನ್ನ ತಂಗಿನ ಯಾರೂ ಕೊಲೆ ಮಾಡಲಿಲ್ಲ. ನನ್ನ ತಮ್ಮ ಅನಿರುದ್ಧ್ ತಮಾಷೆಗೆ ಅಂತ ನಿನ್ನ ತಂಗಿನ ನೀರಿಗೆ ತಳ್ಳಿದ್ದು ನಿಜ. ಅವಳಿಗೆ ಈಜು ಬರಲ್ಲ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವಳು ನೀರಲ್ಲಿ ಮುಳುಗಿ ಸತ್ತೋದ್ಲು ಅಷ್ಟೇ.
ಏನ್ ಕತೆ ಕತೆ ಹೇಳ್ತಾ ಇದೀರ ನೀವು? ನನ್ನ ತಂಗಿನ ಸಮುದ್ರ ಮಧ್ಯದಲ್ಲಿ ಬಿಸಾಕಿದ್ರು, ಈಸ್ಕೊಂಡ್ಬಂದು ಜಲಸರ ತಾಕತ್ತಿತ್ತು ಅವಳಿಗೆ. ಅವಳು 6 ವರ್ಷದ ಮಗು ಇದ್ದಾಗ್ಲೇ ನನ್ನ ಕೈಯಾರ ಅವಳಿಗೆ ನಾನು ಈಜ್ ಕಲ್ಸ್ಕೊಟ್ಟಿದ್ದೆ. ಅಂತವಳು ನಿಮ್ಮನೆ ಪಕ್ಕದ ನದಿಲಿ ಮುಳುಗ್ ಸತ್ತೋಗ್ತಾಳ. ಏನ್ ಕತೆ ಹೇಳ್ತಿದ್ದೀರಾ ನೀವು? ಇದು ನಾನು ನಂಬೇಕಾ? ನೀನ್ ಹೇಳ್ತಾ ಇರೋ ನಿಜಾನಾ? ಸುಳ್ಳು ಹೇಳ್ತಿರೋದು ನೀವು. ಹಾಗಾದ್ರೆ ನೀನ್ ಹೇಳೋದೇ ನಿಜ. ಗೌರಿನ್ ಯಾರೋ ಕೊಲೆ ಮಾಡಿದ್ದಾರೆ. ನಿನ್ನ ತಂಗಿ ಗೌರಿನ್ ಯಾರೋ ಸಾಯಿಸಿದ್ದಾರೆ. ನಾನವತ್ತು ನಿಮ್ಮಲ್ಲಿ ಯಾರಾದರೂ ಒಬ್ಬನ ಸಾಯಿಸ್ಲೇಬೇಕು ಅಂತ ಬಂದೆ. ನದಿ ತೀರದಲ್ಲಿ ನಿಮ್ಮ ತಮ್ಮ ಕೂತಿದ್ದ, ಅವನ್ನ ಸಾಯಿಸ್ಬೇಕು ಅಂತ ನೋಡಿದೆ. ಆದರೆ ಅವನು ಹೊಟ್ಟೋದ. ಅವನು ವಾಪಸ್ ಬರಲಿ ಅಂತ ಅವಳನ್ನ ಕಿರ್ಚೋ ಹಾಗೆ ಮಾಡಿದೆ. ಅವಳು ಎಷ್ಟೇ ಕಿರ್ಚಿದ್ರು ಅವನು ವಾಪಸ್ ಬರಲೇ ಇಲ್ಲ. ನಾನು ನೋಡಿರೋ ಅವಳು ಎಲ್ಲಾದರೂ ಬಾಯಿ ಬಿಟ್ಬಿಟ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅವಳನ್ನ ನೀರಲ್ಲಿ ಮುಳುಗಿಸಿ ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಹೌದು, ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿಮ್ಮನ್ನು ಕೊಲೆ ಮಾಡೋಂತ ಕಳಿಸಿದ್ದು ನಿಮ್ ದೊಡ್ಡಪ್ಪನ ಮಗ ಭದ್ರ. ಬೇಡ, ನಾನೇನು ಮಾಡ್ಬೇಡಿ, ನಾನೇನು ಮಾಡ್ಬೇಡಿ, ಬೇಡ. ವಿಷ್ಣು ಭದ್ರ ಹೊಸಲ್ ದಾಟಿ ಆಚೆ ಹೋಗ್ಬಾರ್ದು. ಕತ್ತರಿಸಾಕಿ. ನಮ್ಮನೆ ಹೆದರ್ಸೋ ತಮ್ಮಿಂದೆ ಆ ರೌಡಿ ನಾವು ಸುಟ್ಕೊಟ್ಟು ಗೌರಿ ಕೊಲೆ ಮಾಡ್ತಿದ್ಯಾ? ನಾವು ನೇರವಾಗಿ ನಿನ್ ಮನೆಗೆ ಬಂದಿದ್ದೀವಿ. ತಾಕತ್ತಿದ್ರೆ ಬಾರ ಹೊರಗಡೆ. ಯಾರೋ ನನ್ ಮಗನ್ ಹೇಳಿ ಅಂದಿದ್ದು, ಈಗ ಮನೇಲಿ ಇದ್ದಿದ್ರೆ ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಅವನೆಲ್ಲೇ ಇದ್ರೂ ಇವತ್ತಿಲ್ಲಿ ಬರಲೇಬೇಕು. ಇವತ್ತು ನಮ್ಮ ಕೈಯಿಂದಾನೆ ಅವನಿಗೆ ಸಾವು, ಇವನ್ ಕೈಯಿಂದಾನೆ ಬೆಂಕಿ. ಅವನಿ ಮನೇಲಿ ಇಲ್ಲ ಅಂದ್ಮೇಲೆ ಯಾವ ಬಿಲ್ದಲ್ಲಿ ಅಡಗಿದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ. ನಿಮ್ಮನ್ ಕೊಲ್ಲಕ್ಕೆ ಅಂತ ನಿಮ್ ಚಿಕ್ಕಪ್ಪನ ಮಕ್ಕಳು ಇಲ್ಲಿಗೆ ಹುಡ್ಕೊಂಡ್ ಬಂದಿದ್ರು. ಅವ್ರ ಕೈ ಸಿಕ್ಕಿದ್ರೆ ನಿಜವಾಗ್ಲೂ ನಿಮ್ಮನ್ನ ಕೊಂದು ಬಿಡ್ತಾರೆ. ಏನಾದ್ರೂ ದೂರ ಹೊಟ್ಟೋಗ್ರಿ, ದೂರ ಹೋಗಿ. ಮಾನಿಗೆಟ್ಟವಳೆ, ನೀನ್ ಗಂಡ್ಸೆ ಆಗಿದ್ರೆ ಒಬ್ಬೊಬ್ರನ್ನು ಕತ್ತರಿಸಿ ಹಾಕಿ ಆಮೇಲೆ ಮನೆಗ್ ಬಾ ಅನ್ನೋದ್ ಬಿಟ್ಟು ಹೇಳಿ ತರ ಹೊರ ಹೋಗೋ ಅಂತಿದ್ಯಲ್ಲ, ನೀನು ಒಬ್ಬ ಹೆಂಡತಿನ. ಮಕ್ಕಳಿಗೆ ತಂದೆ ತಾಯಿನೇ ದೇವ್ರು ಅಂತಾರೆ, ಆದ್ರೆ ನೀವೇ ನಿಮ್ ಮಗನಿಗೆ ಶತ್ರುಗಳು. ಕಾವೇರಿ ಕಿರ್ಚ್ಬೇಡಿ. ಪ್ರತಿಯೊಬ್ಬ ತಂದೆ ತಾಯಿನು ತನ್ನ ಮಗ ಸ್ನೇಹ, ಪ್ರೀತಿ, ಸಹ ಬಾಳ್ವೆ ಕಲೀಲಿ ಅಂತ ಆಸೆ ಪಡ್ತಾರೆ. ಆದ್ರೆ ನೀವು ನಿಮ್ ಮಗನ್ ಹೇಗ್ ಬೆಳೆಸಿದಿರಿ? ಬರೀ ದ್ವೇಷ, ಅಸೂಯೆ, ಕೊಲೆಗಡಕತನ ಕಲ್ಸಿದಿರಿ. ನೀವ್ ಸತ್ತಾಗ ನಿಮ್ ಹೆಣಕ್ ಬೆಂಕಿ ಇಡಕ್ಕೆ ನಿಮಗೆ ನಿಮ್ಮ ಮಗ ಬೇಕಾಗದೆ ಇರ್ಬೋದು, ಆದ್ರೆ ನನಗೆ ನನ್ ಬದುಕಿಗೆ ಬೆಳಕು ನೀಡಕ್ಕೆ ನನಗೆ ನನ್ನ ಗಂಡ ಬೇಕು. ಇವನ್ ಭವಿಷ್ಯ ರೂಪಿಸಕ್ಕೆ ಇವನಿಗೆ ಇವನ ಅಪ್ಪ ಬೇಕು. ಹಾಗಂತ ಅವ್ರ ಹತ್ರ ನಿನ್ ಗಂಡನ ಪ್ರಾಣ ಭಿಕ್ಷೆ ಬೇಡಕ್ ಹೋಗ್ತೇನೆ. ಹೋಗ್ತೀನಿ. ಗಂಡನ್ ಪಾಪ ಪುಣ್ಯದಲ್ಲಿ ಪಾಲ್ ತಗೊಳ್ಳೋ ಹೆಣ್ಣು ಅವನ್ ಪ್ರಾಣ ಭಿಕ್ಷೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮಾವ, ಈಗ್ಲೂ ಕಾಲ ಮಿಂಚಿಲ್ಲ. ಕ್ಷಮಿಸು ಅಂತ ಒಂದು ಮಾತು ಕೇಳಿದ್ರೆ ಅವ್ರು ಖಂಡಿತ ನಿಮ್ಮನ್ನು ಕ್ಷಮಿಸ್ತಾರೆ. ಇದ್ರ ಮೇಲೂ ನಿಮ್ಮ ದ್ವೇಷನೇ ಹೆಚ್ಚಾದ್ರೆ ಆ ದೇವರು ಕೂಡ ನಿಮ್ಮನ್ನು ಕ್ಷಮಿಸಲ್ಲ.
ನನ್ ತಮ್ಮನ್ನ ಕೊಂದ್ರಿ, ನಿನ್ ತಮ್ಮನ್ನ ಸಾಯಿಸ್ಬಿಡ್ತೀನಿ. ಹತ್ತಿ ಕೆಳಗಾಕು. ಅಪ್ಪ, ನನ್ ಮಗನ್ ದಯವಿಟ್ಟು ಸಾಯಿಸು. ಬೇಡಪ್ಪ, ಇದಕ್ಕೆಲ್ಲ ನಾನೇ ಕಾರಣ. ನಾನ್ ಕೊಂದ್ಬಿಡಪ್ಪ. ನನ್ ಮಗನ್ ಕೊಲ್ಬೇಡ. ನನ್ ಕೈಲಿ ನನ್ ಮಗನ್ ಹೆಣಕ್ ಬೆಂಕಿ ಇಡಿಸ್ಬೇಡ. ಕೈ ಮುಗಿತೀನಿ, ಬೇಡಪ್ಪ. ಮಗನ್ನ ಒಂದು ತಾರ ಬಿಟ್ಟು ಮಾಡಬೇಡಿ, ಬಿಟ್ಬಿಡಿ ಅವ್ರನ್ನ. ಯಾವ ತಪ್ಪು ಮಾಡಲ್ಲ. ನನ್ ಮಗನ್ ಬಿಟ್ಬಿಡು. ಇವತ್ತು ನಿನ್ನ ಪ್ರಾಣ ಯಾಕೆ ಉಳಿಸ್ದೆ ಗೊತ್ತಾ? ನಿನ್ನ ಮಗನಲ್ಲಿ ನನ್ನ ನೋಡಿದೆ. ಆವತ್ತು ನಮ್ಮಪ್ಪ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ದಾಗ ನಾನು ಕೂಡ ಅಪ್ಪ ಅಪ್ಪ ಕಾಪಾಡಿ ಕಾಪಾಡಿ ಕೂಗ್ತಾ ಇದ್ದೆ. ಯಾರು ನಮ್ಮ ಅಪ್ಪನ ಕಾಪಾಡಲಿಲ್ಲ. ಆದ್ರೆ ಆ ಕೂಗಿನ ಹಿಂದೆ ಇದ್ದ ನೋವು, ಸಂಕಟ, ದುಃಖ ಎಂಥದ್ದು ಅಂತ ನನಗೆ ಗೊತ್ತಿದೆ. ಆ ಯಾತನೆ ನೋವು ನಿನ್ನ ಮಗನಿಗೆ ಬರಬಾರ್ದು. ಅದು ನನ್ನ ಕೈಯಿಂದಾನೇ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿನ್ನ ಜೀವ ಉಳಿಸಿದೆ. ಆವತ್ತು ನಮ್ಮ ತಂದೆ ಸಾಯೋದನ್ನ ನಾವು ನೋಡಿದ್ವಿ. ಇವತ್ತು ನೀ ಸಾಯೋದನ್ನ ನಿನ್ನ ಮಗ ನೋಡ್ತಾನೆ. ಸಾವಿನ ನೋವಿನ ಜೊತೆ ದ್ವೇಷದ ಬೆಂಕಿ ವಂಶ ಪಾರಂಪರ್ಯವಾಗಿ ಉರಿತಾನೆ ಹೋಗುತ್ತೆ. ಅದು ಒಂದಲ್ಲ ಒಂದು ದಿವಸ ವಂಶನ ಸುಟ್ಟು ಸರ್ವನಾಶ ಮಾಡುತ್ತೆ. ಸೇಡನ್ನ ದ್ವೇಷನ ಬೆಳೆಸ್ಕೊಂಡು ಒಳ್ಳೇದಾಗಿರೋದು ಇತಿಹಾಸದ ಯಾವ ಕಾಲದಲ್ಲೂ ಇಲ್ಲ. ಯಾವ ಕಾಲದಲ್ಲೂ ಇಲ್ಲ. ಇಷ್ಟು ವರ್ಷಗಳಿಂದ ಯಾರಿಗೂ ತೊಂದರೆ ಕೊಡದೇನೆ ನಮ್ಮ ಪಾಡಿಗೆ ನಾವು ಬದುಕ್ತಾ ಬಂದಿದ್ದೀವಿ. ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಜೀವಕ್ಕೂ ನಮ್ಮ ಹಾಗೆ ಬದುಕೋ ಹಕ್ಕಿದೆ ಅಂತ ನಂಬಿದ್ದೀವಿ. ಆ ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವಿ. ಪ್ರೀತಿನ ಸೇಡ ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಿನ್ನಿಷ್ಟ.
ತಪ್ಪ. ಥ್ಯಾಂಕ್ಸ್.